ಅಧ್ಯಕ್ಷರು ಪವಿತ್ರ ಜೂಬಿಲಿ ಶಿಲುಬೆಗೆ ಧೂಪವನ್ನ ಹಾಕುತ್ತಾ ಹೂವಿನ ಹಾರವನ್ನ ಅಲಂಕರಿಸುತ್ತಾ ಮೆರವಣಿಗೆಯಲ್ಲಿ ಸಾಗಲು ಕರೆ ನೀಡುತ್ತಾರೆ. ದೇವರ ರೂಪವನ್ನು ತ್ಯಜಿಸಿ ಮಾನವನಾಗಿ ಜನಿಸಿದ ಪ್ರಭುವಿನ ಜನನ, ಜೀವನ, ಬೋಧನೆ, ಬಹಿರಂಗ ಜೀವನ, ಯಾತನೆ ಮತ್ತು ಮರಣ ಪುನರುತ್ಥಾನವನ್ನು ಸಂಭ್ರಮಿಸಲು, ಅವರನ್ನು ಇನ್ನೂ ಹೆಚ್ಚಾಗಿ ಅರಿಯಲು, ಪ್ರೀತಿಸಲು ಮತ್ತು ಹಿಂಬಾಲಿಸಲು. ಎರಡನೆಯದಾಗಿ ಧರ್ಮಸಭೆಯನ್ನು ಸಂಭ್ರಮಿಸಲು, ಟು ಸೆಲೆಬ್ರೇಟ್ ದ ಚರ್ಚ್. ನಮ್ಮ ಸಹಬಾಳ್ವೆಯ ಏಕತೆ ಮತ್ತು ಐಕ್ಯತೆಯ ಬದ್ಧತೆಯನ್ನು ತಾಯಿ ಧರ್ಮಸಭೆಯೊಂದಿಗೆ ಪುನಃ ನಾವು ನವೀಕರಿಸಲು. ಮೂರನೆಯದಾಗಿ ನಮ್ಮನ್ನು ಸಂಭ್ರಮಿಸಲು, ಟು ಸೆಲೆಬ್ರೇಟ್ ಅಸ್. ನಮಗೆ ದೊರೆತ ವಿಶಿಷ್ಟ ಕೊಡುಗೆ, ವರದಾನಗಳು ಮತ್ತು ವಿಶೇಷ ಕರೆಗಾಗಿ ಸಂಭ್ರಮಿಸಲು. ಜೂಬಿಲಿ 2025ರ ವರ್ಷ ದೇವರನ್ನು ನೆನಪಿಸಿಕೊಳ್ಳಲು, ದೇವರು ಮತ್ತು ಧರ್ಮಸಭೆಯೊಂದಿಗಿನ ನಮ್ಮ ಸಂಬಂಧವನ್ನು ವಿಮರ್ಶಿಸಲು, ದೇವರು ಮತ್ತು ದೈವ ಜನತೆಯೊಂದಿಗಿನ ನಮ್ಮ ಸಂಬಂಧಗಳನ್ನು ಮರುಸ್ಥಾಪಿಸಲು ಯೇಸು ಕ್ರಿಸ್ತರು ಮನುಷ್ಯರಾಗಿ ಜನಿಸಿದ ರಹಸ್ಯವು ನಜರೇತಿನ ಪವಿತ್ರ ಕುಟುಂಬದಲ್ಲಿರುವ ಅನ್ಯೋನ್ಯತೆಯನ್ನು ಘೋಷಿಸಿತು. ನಮ್ಮ ಆಳವಾದ ಸಂತೋಷ ಮತ್ತು ನಿಶ್ಚಿತ ಭರವಸೆಗೆ ತಳಹದಿಯಾಗಿದೆ. ಸಹೋದರರಲ್ಲಿರುವ ಅಖಿಲ ಧರ್ಮಸಭೆಯೊಂದಿಗೆ ತಮ್ಮನ್ನೇ ಪ್ರಚುರಪಡಿಸಿರುವ ತಂದೆಯ ಪ್ರೀತಿಯನ್ನು ಆಚರಿಸುವ ನಾವು ವಾಕ್ಯ ದೇಹದಿಂದ ಮನುಷ್ಯನನ್ನು ಮಾಡಿದರು ಮತ್ತು ಶಿಲುಬೆ ಗುರುತಿನಿಂದ ಸ್ವರ್ಗಕ್ಕೆ ಆಧಾರವಾಗಿದೆ ಎಂಬುದನ್ನು ವಿಶ್ವಾಸಿಸೋಣ. ನಾವು ಅತಿ ವಿಜೃಂಭಣೆಯಿಂದ ಉದ್ಘಾಟಿಸುತ್ತಿದ್ದೇವೆ. ನಾವೆಲ್ಲರೂ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಚಪ್ಪಾಳೆಯನ್ನ ತಟ್ಟೋಣ. ಜೂಬಿಲಿ ವರ್ಷವನ್ನ ಘೋಷಿಸಿದ ಸಲುವಾಗಿ ಈ ವಿಧಿಯು ನಮಗೆ ಅನುಗ್ರಹದ ಶ್ರೀಮಂತ ಅನುಭವ ಮತ್ತು ಕರುಣೆಗೆ ಮುನ್ನುಡಿಯಾಗಿದೆ. ನಮ್ಮಲ್ಲಿರುವ ಭರವಸೆಗೆ ಕಾರಣವೇನು ಎಂದು ಯಾರು ಕೇಳಿದರೂ ಪ್ರತಿಕ್ರಿಯಿಸಲು ನಾವು ಸದಾ ಸಿದ್ಧರಿದ್ದೇವೆ. ವಿಶೇಷವಾಗಿ ಯುದ್ಧ ಮತ್ತು ಅವ್ಯವಸ್ಥೆಯ ಈ ಸಮಯದಲ್ಲಿ ನಮ್ಮ ಶಾಂತಿ ಮತ್ತು ನಮ್ಮ ಭರವಸೆಯಾಗಿರುವ ಕ್ರಿಸ್ತರು ಅನುಗ್ರಹ ಮತ್ತು ಸಮಾಧಾನದ ವರ್ಷದ ಪ್ರಯಾಣದಲ್ಲಿ ನಮ್ಮ ಜೊತೆಗಾರರಾಗಿದ್ದಾರೆ. ಇಂದು ನಮ್ಮಲ್ಲಿ ಮತ್ತು ನಮ್ಮೊಂದಿಗೆ ಈ ಕೆಲಸವನ್ನು ಪ್ರಾರಂಭಿಸುವ ಪವಿತ್ರಾತ್ಮರು ಕ್ರಿಸ್ತ ಯೇಸುವಿನಿಂದ ಭರವಸೆಯ ಪಯಣ, ನಮ್ಮದು ಭರವಸೆಯ ಯಾತ್ರೆ, ನಮ್ಮದು ಭರವಸೆಯ ಹೆಜ್ಜೆ. ಇದೇ ನಮ್ಮ ವಿಶ್ವಾಸ. ಈ ಭರವಸೆ ಮತ್ತು ನಂಬಿಕೆಯೊಂದಿಗೆ
ನಾವು ಜೊತೆ ಜೊತೆಯಾಗಿ ಪಯಣಿಸಲು ಸಿದ್ಧರಾಗೋಣ. ಈಗ ಧರ್ಮಾಧ್ಯಕ್ಷರು ಈ ಆಧ್ಯಾತ್ಮಿಕ ಪ್ರಾರ್ಥನಾ ವಿಧಿಯನ್ನು ಪ್ರಾರಂಭಿಸುವರು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಭರವಸೆಯ ದೇವರೇ, ವಾರ್ತೆಯಾಗಿದ್ದವರು ಮನುಷ್ಯರಾದರು, ವಿಶ್ವಾಸದಲ್ಲಿ ಎಲ್ಲ ಸಂತೋಷ ಮತ್ತು ಭರವಸೆಯನ್ನು ಪವಿತ್ರಾತ್ಮರ ಶಕ್ತಿಯ ಮುಖಾಂತರ ತುಂಬಿದವರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮೆಲ್ಲರ ಉತ್ತರ ನಮ್ಮ ಭರವಸೆಯ ಪ್ರಭುವಿಗೆ ಸ್ತುತಿ ಸ್ತೋತ್ರ. ನಮ್ಮ ಭರವಸೆಯ ಪ್ರಭುವಿಗೆ ಸ್ತುತಿ ಸ್ತೋತ್ರ. ನಮ್ಮ ಆತ್ಮವು ಪ್ರಭುವಿಗಾಗಿ ಕಾಯುತ್ತಿದೆ. ಪ್ರಭು ನಮ್ಮ ಸಹಾಯ ಮತ್ತು ಗುರಾಣಿ. ನಮ್ಮ ಭರವಸೆಯ ಪ್ರಭುವಿಗೆ ಸ್ತುತಿ ಸ್ತೋತ್ರ. ಅವರಲ್ಲೇ ನಮ್ಮ ಹೃದಯಗಳು ಸಂತೋಷವನ್ನು ಕಾಣುತ್ತೇವೆ. ಅವರ ಪವಿತ್ರ ನಾಮವನ್ನು ನಾವು ನಂಬುತ್ತೇವೆ. ನಮ್ಮ ಭರವಸೆಯ ಪ್ರಭುವಿಗೆ ಸ್ತುತಿ ಸ್ತೋತ್ರ. ಪ್ರಭು, ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ನಮ್ಮ ಎಲ್ಲ ಭರವಸೆಯನ್ನು ನಿಮ್ಮಲ್ಲಿ ಇಡುತ್ತೇವೆ. ನಮ್ಮ ಭರವಸೆಯ ಪ್ರಭುವಿಗೆ ಸ್ತುತಿ ಸ್ತೋತ್ರ. ತಮ್ಮ ವಾರ್ತೆಯನ್ನು ಕಳುಹಿಸುವುದರ ಮೂಲಕ ಅವರನ್ನು ಭರವಸೆಯ ಸಂಕೇತವಾಗಿ ಮತ್ತು ಮನುಕುಲಕ್ಕೆ ವಿಮೋಚನೆಯ ಸಂಸ್ಕಾರವನ್ನಾಗಿ ಮಾಡಿರುವ ತಂದೆಯೇ, ನಿಮಗೆ ಸ್ತುತಿ ಸ್ತೋತ್ರ. ನಮ್ಮ ಭರವಸೆಯ ಪ್ರಭುವಿಗೆ ಸ್ತುತಿ ಸ್ತೋತ್ರ. ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿ ನವ ಜೀವನಕ್ಕೆ ಭರವಸೆಯ ಬಾಗಿಲನ್ನು ತೆರೆದಿರುವ ದೇವರ ಪುತ್ರರೇ, ನಿಮಗೆ ಸ್ತುತಿ ಸ್ತೋತ್ರ. ನಮ್ಮ ಭರವಸೆಯ ಪ್ರಭುವಿಗೆ ಸ್ತುತಿ ಸ್ತೋತ್ರ. ಮನುಷ್ಯರಾಗಿ ಜನಿಸುವುದರ ಮೂಲಕ ತಮ್ಮನ್ನೇ ಪ್ರಕಟಿಸಿದ ಹಾಗೂ ಶಾಶ್ವತ ಜೀವನದ ಭರವಸೆಯ ದೀಕ್ಷಾಸ್ನಾನದ ಮೂಲಕ ನಮ್ಮನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡಿದ ಪವಿತ್ರಾತ್ಮರೇ, ನಿಮಗೆ ಸ್ತುತಿ ಸ್ತೋತ್ರ. ನಮ್ಮ ಭರವಸೆಯ ಪ್ರಭು, ನಿಮಗೆ ಸ್ತುತಿ ಸ್ತೋತ್ರ. ಓ ತಂದೆಯೇ, ನೀವು ನಿರಾಶೆಗೊಳಿಸದೆ ಭರವಸೆ ಮತ್ತು ಎಲ್ಲ ವಿಷಯಗಳ ಹಾದಿ ಹಾಗೂ ಅಂತ್ಯ, ಈ ಅನುಗ್ರಹದ ಸಮಯದಲ್ಲಿ ನಿಮ್ಮ ಪುತ್ರರ ಮಹಿಮೆ ಶಿಲುಬೆಯ ಹಿಂದೆ ಸಾಗುತ್ತಿರುವ ನಮ್ಮ ಪವಿತ್ರ ಯಾತ್ರೆ ಪ್ರಯಾಣದ ಆರಂಭವನ್ನು ಆಶೀರ್ವದಿಸಿರಿ. ಒಡೆದ ಹೃದಯಗಳ ಗಾಯಗಳನ್ನು ನೀವು ಕಟ್ಟಿರಿ. ನಮ್ಮನ್ನು ಪಾಪದ ಗುಲಾಮರನ್ನಾಗಿ ಮತ್ತು ದ್ವೇಷದ ಕೈದಿಗಳನ್ನಾಗಿ ಹಿಡಿದುಕೊಂಡಿರುವ ಸರಪಳಿಗಳನ್ನು ಸಡಿಲಗೊಳಿಸಿರಿ ಮತ್ತು ನಿಮ್ಮ ಜನರಿಗೆ ಆತ್ಮರ ಸಂತೋಷವನ್ನು ನೀಡಿರಿ. ಇದರಿಂದ ಅವರು ನವೀಕೃತ ಭರವಸೆಯೊಂದಿಗೆ ಅವರು ಹಾತೊರೆಯುವ ನಿರ್ದಿಷ್ಟ ಗುರಿಯಾದ ನಿಮ್ಮ ಪುತ್ರರು ನಮ್ಮ ಪ್ರಭು ಆದ ಕ್ರಿಸ್ತರಿಗೆ ಸಾಗಲಿ. ಆಮೆನ್. ನಾವೆಲ್ಲರೂ ಈಗ ಭಕ್ತಿಯಿಂದ ದೇವರ ವಾಕ್ಯವನ್ನ, ಶುಭ ಸಂದೇಶವನ್ನ ಆಲಿಸೋಣ. ಪ್ರಭು ನಿಮ್ಮೊಡನೆ ಇರಲಿ. ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ತಮ್ಮ ಮಾತನ್ನ ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ. ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹಾಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ. ನಾನು ಹೋಗಿ ನಿಮಗೆ ಸ್ಥಳವನ್ನ ಅಣಿಗೊಳಿಸುತ್ತೇನೆ. ಅಣಿಗೊಳಿಸಿದ ಬಳಿಕ ಹಿಂದಿರುಗಿ ಬಂದು ನಿಮ್ಮೆಲ್ಲರನ್ನ ಕರೆದೊಯ್ಯುತ್ತೇನೆ. ನಾನಿರುವೆಡೆಯಲ್ಲಿಯೇ ನೀವೂ ಇರಬೇಕು. ನಾನು ಹೋಗುವ ಎಡೆಗೆ ಮಾರ್ಗವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದರು. ಆಗ ತೋಮನು, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ, ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದೀತು ಎಂದು ಕೇಳಿದನು. ಅದಕ್ಕೆ ಯೇಸು, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದಿರಿ. ಈಗಿನಿಂದ
ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡೂ ಇದ್ದೀರಿ ಎಂದು ನುಡಿದರು. ಈಗ ಧರ್ಮಾಧ್ಯಕ್ಷರು ಮೆರವಣಿಗೆಯಲ್ಲಿ ಸಾಗಲು ನಮ್ಮನ್ನು ಕರೆ ನೀಡುತ್ತೊಳಗೆ ಹೋಗದೆ ಪ್ರಧಾನಾಲಯದ ಮುಂಭಾಗದಲ್ಲಿ ಒಟ್ಟು ಸೇರುವುದು. ಈಗ ಗೀತೆಯನ್ನು ಹಾಡುತ್ತಾ ಭಕ್ತಿಯಿಂದ ಈ ಆಧ್ಯಾತ್ಮಿಕ ಮೆರವಣಿಗೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಮೊದಲು ಜೂಬಿಲಿ ಶಿಲುಬೆ, ತದನಂತರ ಪೀಠ ಸೇವಕರು, ತದನಂತರ ಶುಭ ಸಂದೇಶದ ಗ್ರಂಥ, ನಂತರ ಈ ಧರ್ಮಕ್ಷೇತ್ರದ ಮೇಷಪಾಲಕರು ಈ ಮೆರವಣಿಗೆಯಲ್ಲಿ ಹೊರಡೋಣ. ಅವರೇ ತಂದೆಯ ಕಡೆಗೆ ಹೋಗುವ ದಾರಿ, ನಮ್ಮನ್ನು ಬಿಡುಗಡೆಗೊಳಿಸುವ ಸತ್ಯ, ಸಾವನ್ನು ಜಯಿಸಿದ ಜೀವ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿನ ದಿನದಂದು ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸಲು ಪವಿತ್ರ ಯಾತ್ರೆಯು ಪ್ರಧಾನಾಲಯದ ಕಡೆಗೆ ಕೊಟ್ಟೆ. ಈಗ ಅವ್ರ ಚಾನಲ್ ಬಂತೆ ನೋಡು. ಅಲ್ಲ ಬರ್ತಾ ಇದೆ. ಶಿಲುಬೆಯ ನೆರಳಲ್ಲಿರುವೆ, ನಿಮ್ಮ ಆಶ್ರಯ ಬೇಡುತ್ತ ಬರುವೆ, ಬಳಿ ಬರುವೆ, ನಿಮ್ಮ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ. ಹಿಂದೆ ಭರವಸೆಯ ಪಯಣವನ್ನು ಮಾಡೋಣ. ದಯಮಾಡಿ ಗಮನಿಸಿ, ಮೊದಲು ಪವಿತ್ರ ಜೂಬಿಲಿ ಶಿಲುಬೆಯನ್ನು ಹಿಡಿದು ಮುಂದೆ ಹೋಗಲಾಗುತ್ತದೆ. ತದನಂತರ ಉರಿಯುವ ಮೇಣದ ಬತ್ತಿಗಳನ್ನು ಹಿಡಿದು ಪೀಠ ಸೇವಕರು ಅವರ ಹಿಂದೆ, ತದನಂತರ ಗೊಂದಲಕ್ಕೊಳಗಾಗುವುದಿಲ್ಲ. ಈಗ ಗೀತೆಯನ್ನು ಹಾಡುತ್ತಾ ಭಕ್ತಿಯಿಂದ ದೇವಾಲಯದ ಒಳಗೆ ಪವಿತ್ರ ಶಿಲುಬೆಯನ್ನು ಹಿಂಬಾಲಿಸೋಣ. ಪವಿತ್ರ ಶಿಲುಬೆ ನಮ್ಮ ರಕ್ಷಣೆ, ಪ್ರೀತಿಯ ಸಂಕೇತ. ಪವಿತ್ರ ಶಿಲುಬೆ ಹಿಂದೆ ನೋಡದಿರು. ವರ್ಷ 2025 ನಾವೆಲ್ಲರೂ ಭರವಸೆಯ ಯಾತ್ರಿಕರು. ಈಗ ಧರ್ಮಾಧ್ಯಕ್ಷರು ಪವಿತ್ರ ಶಿಲುಬೆಯನ್ನು ಹಿಡಿದು ನಮೋ ಕ್ರಿಸ್ತರ ಶಿಲುಬೆ ನಮ್ಮ ಏಕೈಕ ಭರವಸೆ ಎಂದು ನುಡಿದು ಶಿಲುಬೆಯನ್ನು ಸನ್ಮಾನಿಸಲು ಕರೆ ನೀಡಿದಾಗ ನಾವೆಲ್ಲರೂ ಶಿರಭಾಗಿ ನಮಸ್ಕರಿಸುತ್ತಾ
ನೀವು ನಮ್ಮ ಭರವಸೆ, ನಾವು ಎಂದಿಗೂ ಗೊಂದಲಕ್ಕೊಳಗಾಗುವುದಿಲ್ಲ ಎಂದು ನುಡಿಯೋಣ. ನಮೋ ನಮೋ ಯಾರು ಉಳಿಸರು ದೇವಾಲಯದ ಒಳಗೆ ಇರುವವರು ದಯಮಾಡಿ ಹೊರಗೆ ಬನ್ನಿ. ಪವಿತ್ರ ಜೂಬಿಲಿ ಶಿಲುಬೆಯೊಂದಿಗೆ ನಾವು ದೇವಾಲಯದ ಹೊರಗೆ ಹೋಗಲಿದ್ದೇವೆ. ಇಲ್ಲಿ ಜಾಗವಿದೆ, ಆ ಕಡೆ ಹೋಗಿ. ಈಗ ಧರ್ಮಾಧ್ಯಕ್ಷರು ಪವಿತ್ರ ಶಿಲುಬೆಯನ್ನು ಪ್ರತಿಷ್ಠಾಪಿಸುತ್ತಾರೆ. ನಾವೆಲ್ಲರೂ ಗೀತೆಯನ್ನು ಹಾಡೋಣ. ನಮ್ಮ ದೇವರಾದ ಪ್ರಭುವನ್ನು ಯಾಚಿಸೋಣ. ಅವನೇ ಸೃಷ್ಟಿಸಿದ ಈ ನೀರನ್ನು ಆಶೀರ್ವದಿಸಲಿ. ನಮ್ಮ ದೀರ್ಘ ಸ್ನಾನದ ಸ್ಮರಣೆಯಾಗಿ ನಮ್ಮ ಮೇಲೆ ಪ್ರೋತ್ಸಾಹಿಸಪಡಲಿ. ನಮ್ಮ ಪ್ರಭು ಹೃದಯಗಳನ್ನು ನವೀಕರಿಸಲಿ. ಸರ್ವಶಕ್ತರಾದ ದೇವರೇ, ಜೀವನದ ಮೂಲ ಮತ್ತು ಉಗಮ, ನಮ್ಮ ಮೇಲೆ ಪ್ರೋತ್ಸಾಹಿಸಲಾಗುವ ಈ ನೀರನ್ನು ಆಶೀರ್ವದಿಸಲಿ. ನಾವು ಪಾಪಕ್ಕೆ ಕ್ಷಮೆಯನ್ನು, ಎಲ್ಲ ಅಸ್ವಸ್ಥದಿಂದ, ಈ ದುಷ್ಟರ ಮೋಸದಿಂದ ರಕ್ಷಣೆ ಮತ್ತು ರಕ್ಷಣೆಯ ಅನುಗ್ರಹ ಪಡೆಯುತ್ತೇವೆಂದು ನಂಬುತ್ತೇವೆ. ನಮ್ಮ ಪ್ರಭು ಕರುಣೆಯಿಂದ ಶಾಶ್ವತ ಜೀವನಕ್ಕೆ ಉತ್ತಮವಾದ ಜೀವಜಲವನ್ನು ನೀಡಿ, ಆದ್ದರಿಂದ ಆತ್ಮ ಅಥವಾ ದೇಹದ ಪ್ರತಿಯೊಂದು ಅಪಾಯದಿಂದ ಪಾರಾಗಿ ನಾವು ಶುದ್ಧ ಹೃದಯಗಳೊಂದಿಗೆ ನಿಮ್ಮ ಬಳಿಗೆ ಬರಬಹುದು. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಈಗ ಪವಿತ್ರ ನೀರನ್ನು ನಮ್ಮ ಮೇಲೆ 2025ರ ಜೂಬಿಲಿ ವರ್ಷದ ನಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋಣ. ಜೂಬಿಲಿ ವರ್ಷ 2025 ಭರವಸೆಯ ಯಾತ್ರಿಕರು. ಅದೇ ರೀತಿಯಲ್ಲಿ ಎಡಬದಿಯಲ್ಲಿರುವ ಲಾಂಛನವನ್ನು ನಮ್ಮ ಧರ್ಮಕ್ಷೇತ್ರದ ಗುರುಶ್ರೇಷ್ಠರಾದ ವಂದನೀಯ ಸ್ವಾಮಿ ಎಲಿಯಾಸ್ ಸಿಕ್ಬೇರವರು ಅನಾವರಣಗೊಳಿಸಬೇಕಾಗಿ ವಿನಂತಿ. ಈಗ ಧರ್ಮಾಧ್ಯಕ್ಷರು 2000 ಜೋರಾದ ಚಪ್ಪಾಳೆಯನ್ನು ತಟ್ಟೋಣ. ಜೂಬಿಲಿ ವರ್ಷ 2025 ನಾವೆಲ್ಲರೂ
ಭರವಸೆಯ ಯಾತ್ರಿಕರು, ಶಿಲುಬೆಯನ್ನ ಭರವಸೆಯಿಂದ ನಂಬಿಕೆಯಿಂದ ಹಿಂಬಾಲಿಸುವ ಪಯಣಿಗರು ನಾವೆಲ್ಲರೂ ಎಂಬುದನ್ನು ಸೂಚಿಸುವ ಈ ಲಾಂಛನವನ್ನು ಅನಾವರಣಗೊಳಿಸುವರು. ಅರಿಯಲು, ಪ್ರೀತಿಸಲು ಮತ್ತು ಅವರನ್ನು ಹಿಂಬಾಲಿಸಲು ಸೂಚಿಸುವಂತಹ ಲಾಂಛನವಾಗಿದೆ. ಚೋರಾದ ಚಪ್ಪಾಳೆಯನ್ನು ತಟ್ಟುತ್ತಾ ಈ ಲಾಂಛನವನ್ನು ಅನಾವರಣಗೊಳಿಸಿದ ಗುರುಶ್ರೇಷ್ಠರಿಗೆ ವಂದನೆಗಳು. ಈಗ ನಾವೆಲ್ಲರೂ ಈ ಬಲಿಪೂಜೆಯ ಆಚರಣೆಯ ಮೂಲಕ ಅವರ ಸಾಮ್ರಾಜ್ಯದ ಹೌದರಲ್ಲಿ ನಾವು ಯುಗಾಂತಕ್ಕೂ ಪಾಲುಗಾರರಾಗಲು ಪಾತ್ರರಾಗುವಂತೆ ಮಾಡಿ. Oh,
ನವೀನ್ ಪೆರೇರಾ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಪವಿತ್ರ ಕುಟುಂಬಕ್ಕೆ ಕೃತಜ್ಞತೆಯಾಗಿ ಫ್ಲೋಸಿ ಆಂಡ್ರೂ ಡಿಸೋಸ ಇವರ ಅಭಿಪ್ರಾಯದಂತೆ ಬಿಂದಿಯಾ ಡಿಸೋಸ ಗಿಲ್ಬರ್ಟ್ ಕಾರ್ವೆಲ್ಲೋರವರ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಹಾಗೂ ರೈಲಿ ಕಾರ್ವೆಲ್ಲೋರವರ ಹುಟ್ಟುಹಬ್ಬದ ಪ್ರಯುಕ್ತ ದೇವರಿಗೆ ಕೃತಜ್ಞತೆಯಾಗಿ ಅನಿಲ್ ಡಿಸೋಸ ಮತ್ತು ರೆನಿಟಾ ಇವರ ಅಭಿಪ್ರಾಯದಂತೆ ದೇವರಿಗೆ ಕೃತಜ್ಞತೆಯಾಗಿ ಅನಿಲ್ ಡಿಸೋಸ ಮತ್ತು ರೆನಿಟಾ ಇವರ ಅಭಿಪ್ರಾಯದಂತೆ ಕುಟುಂಬದಲ್ಲಿ ಮೃತಪಟ್ಟವರ ಆತ್ಮಗಳ ಶಾಂತಿಗಾಗಿ ಬೆನ್ನ ಪಾಯಸ್ ಇವರ ಅಭಿಪ್ರಾಯದಂತೆ ಫ್ಲೋರಿನ್ ಡಿಸೋಸ ಅವರ ಆತ್ಮಶಾಂತಿಗಾಗಿ ನಿವ್ಯ ಜ್ಯೋತಿ ಡಿಸೋಸ ಇವರ ಅಭಿಪ್ರಾಯದಂತೆ ತಮ್ಮ ವಿವಾಹ ಸಂಸ್ಕಾರದ ಯಶಸ್ಸಿಗೆ ಹಾಗೂ ದೇವರ ಆಶೀರ್ವಾದಕ್ಕಾಗಿ ಗ್ರೇಸಿ ಲೋಬೋ ಇವರ ಅಭಿಪ್ರಾಯದಂತೆ ದೇವರಿಗೆ ಕೃತಜ್ಞತೆಯಾಗಿ ಗ್ರೇಸಿ ಲೋಬೋ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ದೇವರಿಗೆ ಕೃತಜ್ಞತೆಯಾಗಿ ಮೈಕಲ್ ಬ್ಯಾಪ್ಟಿಸ್ಟ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಗ್ರೇಟಾ ಮಿನೇಜಸ್ ಅವರ ಆತ್ಮಶಾಂತಿಗಾಗಿ ಲಿಲಿ ಡಯಾಸ್ ಅವರ ಅಭಿಪ್ರಾಯದಂತೆ ವೆಲಾಂಗಣಿ ಮಾತೆಗೆ ಕೃತಜ್ಞತೆಯಾಗಿ ಸುನಿಲ್ ಬ್ಯಾಪ್ಟಿಸ್ಟ್ ಇವರ ಅಭಿಪ್ರಾಯದಂತೆ ಸಂತ ಪಾತ್ರಿಯವರಿಗೆ ಕೃತಜ್ಞತೆಯಾಗಿ ಲಿಸಿ ಜೈನಾಥ್ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ದೇವರ ಮಕ್ಕಳಾದ ನಾವು ದೇವರಿಂದ ಪ್ರೀತಿಸಲ್ಪಟ್ಟಿದ್ದೇವೆ. ವಾಡಿಕೆಯ ಪ್ರಕಾರ ಎಲ್ಕನು ಕುಟುಂಬ ಸಹಿತವಾಗಿ ಸರ್ವೇಶ್ವರನಿಗೆ ವಾರ್ಷಿಕ ಬಲಿಯನ್ನು ಅರ್ಪಿಸಲು ಹಾಗೂ ಹರಕೆಯನ್ನು ತೀರಿಸಲು ಶಿಲೋವಿಗೆ ಹೋಗಲು ಸಿದ್ಧನಾದ. ಹನ್ನನು ಮಗುನು ಮೊಳೆ ಬಿಡುವವರೆಗೂ ನಾನು ಬರುವುದಿಲ್ಲ, ಅವನು ಸರ್ವೇಶ್ವರನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಬಾಳಿನುದ್ದಕ್ಕೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿದಳು. ಮಗು ಮೊಳೆ ಬಿಡುವ ತನಕ ಅಣ್ಣಳು ಮನೆಯಲ್ಲೇ ಇದ್ದು ಅವನನ್ನು ಆರೈಕೆ ಮಾಡಿದಳು. ಅನಂತರ ಆಕೆ ಮಗನನ್ನು ಶಿಲೋವಿನಲ್ಲಿದ್ದ ಸರ್ವೇಶ್ವರನ ಮಂದಿರಕ್ಕೆ ತಂದಳು. ಅವನು ಇನ್ನೂ ಚಿಕ್ಕವನು ಆಗಿದ್ದನು. ಜೊತೆಗೆ ಅವರು 3 ವರ್ಷದ ಹೋರಿಯೊಂದನ್ನು 10 ಕಿಲೋಗ್ರಾಂ ಹಿಟ್ಟನ್ನು ಹಾಗೂ 1 ತಿಳಿ ದ್ರಾಕ್ಷಾರಸವನ್ನು ತಂದಿದ್ದರು. ಆ ಹೋರಿಯನ್ನು ಬಲಿದಾನ ಮಾಡಿದ ಮೇಲೆ ಮಗುವನ್ನು ಎಲಿಯ ಬಳಿಗೆ ತರಲಾಯಿತು. ಹನ್ನಳು ಹೇಳಿಗೆ, ಸ್ವಾಮಿ, ನಿಮ್ಮ ಜೀವದಾನೆ, ಇಂದೊಮ್ಮೆ ಸರ್ವೇಶ್ವರನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿಮ್ಮ ಹತ್ತಿರ ನಿಂತಿದ್ದ ಮಹಿಳೆ ನಾನೇ. ಸರ್ವೇಶ್ವರ ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಇವನನ್ನು ಸರ್ವೇಶ್ವರನಿಗೆ ಸಮರ್ಪಿಸಿ ಬಿಟ್ಟಿದ್ದೇನೆ. ಬದುಕಿರುವ ತನಕ ಇವನು ಅವರಿಗೆ ಪ್ರತಿಷ್ಠಾಪಿತನು ಎಂದು ಹೇಳಿದನು. ಬಳಿಕ ಅವರು ಸರ್ವೇಶ್ವರ ಸ್ವಾಮಿಯನ್ನು ಆರಾಧಿಸಿದರು. ಪ್ರಭುವಿನ ವಾಕ್ಯ. ಬೇಸಿಲ್ ಮತ್ತು ಸೋಫಿಯಾ ಇವರ ಅಭಿಪ್ರಾಯದಂತೆ ವಿಲಿಯಂ, ರೂತ್, ಹಾನ್, ಫಿಲೋಮಿನಾ ಮತ್ತು ಶುದ್ಧೀಕರಣ ಸ್ಥಳದಲ್ಲಿರುವ ಆತ್ಮಗಳ ವಿಶ್ರಾಂತಿಗಾಗಿ ಬೇಸಿಲ್ ಮತ್ತು ಸೋಫಿಯಾ ಇವರ ಅಭಿಪ್ರಾಯದಂತೆ ಮಾರ್ಟಿನವರ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಆಸ್ಟಿನ್ ಲೋಬೋ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಮೇರಿ ಮೊಹಮ್ಮದ್ ಡಿಕ್ರೂಸ್ ಇವರ ಆತ್ಮಶಾಂತಿಗಾಗಿ ಆಸ್ಟಿನ್ ಲೋಬೋ ಮತ್ತು ಕುಟುಂಬದವರ ಅಭಿಪ್ರಾಯದಂತೆ ಕ್ರಿಸ್ಟೋಫರ್ ಡಿಕ್ರೂಸ್ ಇವರ ಆತ್ಮಶಾಂತಿಗಾಗಿ ಶಾಂತಿ ಇವರ ಅಭಿಪ್ರಾಯದಂತೆ ಜಯರಾಜ್ ಅವರ ಆತ್ಮಶಾಂತಿಗಾಗಿ ಜೂಲಿಯಾನ ಸಿರಾವೋ ಇವರ ಅಭಿಪ್ರಾಯದಂತೆ ಪವಿತ್ರ ಕುಟುಂಬಕ್ಕೆ ಕೃತಜ್ಞತೆಯಾಗಿ ಕುಮಾರ್ ಪಿಂಟೋ ಇವರ ಅಭಿಪ್ರಾಯದಂತೆ ಅವರ ಆತ್ಮಶಾಂತಿಗಾಗಿ ಈ ಎಲ್ಲ ಅಭಿಪ್ರಾಯಗಳಿಗಾಗಿಯೂ ಹಾಗೂ ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬದ ವೈಯಕ್ತಿಕ ಅಭಿಪ್ರಾಯಗಳಿಗಾಗಿ ಪವಿತ್ರ ದಿವ್ಯ ಪೂಜೆಯಲ್ಲಿ ಪ್ರಾರ್ಥಿಸುವ ದೇವರೇ, ಪವಿತ್ರ ಕುಟುಂಬದ ಜೀವನದ ಉಜ್ವಲ ಆದರ್ಶವನ್ನು ನಮಗೆ ನೀವು ದಯಪಾಲಿಸಿ ಈ ಕುಟುಂಬವನ್ನು
ನಿಮ್ಮ ನಿವಾಸದಲ್ಲಿ ನಿತ್ಯ ಸದ್ಭಾವನೆಯ ಸಂತಸವನ್ನು ಪಡೆಯುವಂತೆ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯತೆ ದೇವರಾಗಿ ಯುಗಯುಗಾಂತಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಂದೆ ತಾಯಿಯ ವಿಶ್ವಾಸ, ನಂಬಿಕೆ ಮತ್ತು ಭರವಸೆಯ ಪ್ರಾರ್ಥನೆ ಫಲಭರಿತವಾಗುತ್ತದೆ ಎನ್ನುವುದಕ್ಕೆ ಇಂದಿನ ಮೊದಲನೇ ವಾಚನ ಒಂದು ಬಲವಾದ ನಿದರ್ಶನ. ಸರ್ವೇಶ್ವರನಲ್ಲಿ ನಾನು ವಿಶ್ವಾಸದಿಂದ ಬೇಡಿದ್ದಕ್ಕೆ ನನ್ನ ಬೇಡಿಕೆಗೆ ತಕ್ಕ ಉತ್ತರವನ್ನು ಓರ್ವ ಪುತ್ರನ ಅನುಗ್ರಹದ ಮೂಲಕ ನೀಡಿದರು ಎಂದು ಹಣ್ಣಳು ಸಂತೋಷದಿಂದ ಉದ್ಗರಿಸುತ್ತಾಳೆ. ತಾಯಿಯಾಗಿ ಅಣ್ಣ ತಾನು ಹೊತ್ತಿರುವ ಜವಾಬ್ದಾರಿಯನ್ನು ತಂದೆಯಾಗಿ ಎಲ್ಕನ ತಾನು ನೆರವೇರಿಸಿದ ಕಾರ್ಯವನ್ನು ಬಿಂಬಿಸಿರುವ ಈ ವಾಚನವನ್ನು ಭಕ್ತಿಯಿಂದ ಆಲಿಸೋಣ. ಸಮುವೇಲನ ಗ್ರಂಥದಿಂದ ವಾಚನ. ದಿನ ತುಂಬಿದ ಮೇಲೆ ಅಣ್ಣಳು ಒಬ್ಬ ಮಗನನ್ನು ಹೆತ್ತಳು. ನಾನು ಇವನನ್ನು ಸರ್ವೇಶ್ವರನಿಂದ ಬೇಡಿ ಪಡೆದೆ ಎಂದು ಹೇಳಿ ಸರ್ವೇಶ್ವರ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ವಾಸಿಸುವವರು ಧನ್ಯರು. ನಿಮ್ಮ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಪ್ರಭುವಿನ ಆಲಯದ ಅಂಗಳವನ್ನು ಸೇರಬೇಕೆಂದು ಹಂಬಲಿಸುತ್ತಾ ಮುಂದೆ ಹೋಗಿತ್ತು ಎಲ್ಲರೂ ಮನವು. ಶಕ್ತಿ ಪಡೆಯುವವರು ಧನ್ಯರು. ಸಿಯೋನ್ ಚಿಗರಕವರು ಪ್ರಿಯ
ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರಿಗೆ ಮೆಚ್ಚುಗೆಯಾಗುವುಗಳನ್ನೇ ಮಾಡುವುದರಿಂದ ನಾವು ಕೋರುವುದೆಲ್ಲವನ್ನು ಪಡೆಯುತ್ತೇವೆ ಎಂಬ ಸಂದೇಶವನ್ನು ನೀಡುವ ಈ ವಾಚನವನ್ನು ಈಗ ಆಲಿಸೋಣ. ಯೋಹನ್ನನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಪ್ರಿಯರೇ, ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಪಿತಾವು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ಪ್ರಿಯರೇ, ನಾವೀಗ ದೇವರ ಮಕ್ಕಳು. ಮುಂದೆ ನಾವು ಎಂತರಾಗುತ್ತೇವೆ ಎಂಬುದು ಇನ್ನೂ ವಿಷದವಾಗಿಲ್ಲ. ಆದರೆ ಕ್ರಿಸ್ತ ಯೇಸು ಪ್ರತ್ಯಕ್ಷರಾಗುವಾಗ ನಾವು ಅವರಂತೆ ಇರುತ್ತೇವೆಂದು ಬಲ್ಲೆವು. ಏಕೆಂದರೆ ಅವರನ್ನು ನಾವು ಅವರ ಯಥಾರ್ಥ ರೂಪದಲ್ಲಿ ಕಾಣುತ್ತೇವೆ. ಪ್ರಿಯರೇ, ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸದಿದ್ದರೆ ನಾವು ದೇವರ ಮುಂದೆ ಧೈರ್ಯದಿಂದಿರಲು ಸಾಧ್ಯವಾಗುತ್ತದೆ. ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರಿಗೆ ಮೆಚ್ಚುಗೆಯಾಗುವುಗಳನ್ನೇ ಮಾಡುವುದರಿಂದ ನಾವು ಕೋರುವುದೆಲ್ಲವನ್ನು ಅವರಿಂದ ಪಡೆಯುತ್ತೇವೆ. ನಾವು ದೇವರ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸವಿಟ್ಟು ಅವರು ವಿಧಿಸದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಇದೇ ಅವರ ಆಜ್ಞೆ. ದೇವರ ಆಜ್ಞೆಯನ್ನು ಪಾಲಿಸುವವನು ಅವರಲ್ಲಿ ನೆಲೆಸಿರುತ್ತಾನೆ, ದೇವರು ಅವನಲ್ಲಿ ನೆಲೆಸಿರುತ್ತಾರೆ. ದೇವರು ನಮ್ಮಲ್ಲಿ ನೆಲೆಸಿದ್ದಾರೆಂದು ಅವರು ದಯಪಾಲಿಸುವ ಪವಿತ್ರಾತ್ಮನಿಂದಲೇ ತಿಳಿದುಕೊಳ್ಳುತ್ತೇವೆ. ಪ್ರಭುವಿನ ವಾಕ್ಯ. ಪ್ರಭು ನಿಮ್ಮೊಡನೆ ಇರಲಿ. ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸುವಿನ ತಂದೆ ತಾಯಿಗಳು ಪ್ರತಿ ವರ್ಷ ಪಾಸ್ಕ ಹಬ್ಬಕ್ಕೆ ಜೆರುಸಲೇಮಿಗೆ ಹೋಗುತ್ತಿದ್ದರು. ಯೇಸುವಿಗೆ 12 ವರ್ಷವಾದಾಗ ವಾಡಿಕೆ ಪ್ರಕಾರ ಹಬ್ಬಕ್ಕೆ ಹೋದರು. ಹಬ್ಬ ಮುಗಿಸಿಕೊಂಡು ಅವರು ಹಿಂದಿರುಗಿ ಬರುವಾಗ ಬಾಲಕ ಯೇಸು ಜೆರುಸಲೇಮಿನಲ್ಲಿಯೇ ಉಳಿದುಬಿಟ್ಟರು. ಇದು ತಂದೆ ತಾಯಿಗಳಿಗೆ ತಿಳಿಯದು. ಮಗನು ಯಾತ್ರಿಕರ ಗುಂಪಿನಲ್ಲಿ ಬರುತ್ತಿರಬಹುದೆಂದು ಭಾವಿಸಿ ಒಂದು ದಿನದ ಪ್ರಯಾಣ ಬಂದು ಬಿಟ್ಟಿದ್ದರು. ನಂತರ ಮಗನನ್ನು ಕಾಣದೆ ತಮ್ಮ ಬಂಧು ಬಳಗದವರು ಪರಿಚಿತರನ್ನು ಹುಡುಕಾಡಿದರು. ಅಲ್ಲೆಲ್ಲೂ ಕಾಣದೆ ಅವರನ್ನು ಹುಡುಕಿಕೊಂಡು ಜೆರುಸಲೇಮಿಗೆ ಮರಳಿ ಬಂದರು. 3 ದಿನಗಳ ಮೇಲೆ ಮಹಾದೇವಾಲಯದಲ್ಲಿ ಅವರನ್ನು ಕಂಡಾಗ ಅಲ್ಲಿ ಯೇಸು ಬೋಧಕರ ಮಧ್ಯೆ ಕುಳಿತುಕೊಂಡು ಅವರ ಉಪದೇಶವನ್ನು ಆಲಿಸುತ್ತಾ ಅವರಿಗೆ ಪ್ರಶ್ನೆ ಹಾಕುತ್ತಾ ಇದ್ದರು. ಬಾಲಕನ ಪ್ರಶ್ನೋತ್ತರಗಳನ್ನು ಕೇಳುತ್ತಿದ್ದ ಎಲ್ಲರೂ ಆತನ ಜ್ಞಾನವನ್ನು ಕಂಡು ಬೆರಗಾದರು.
ತಂದೆ ತಾಯಿಗಳು ಮಗನನ್ನಲ್ಲಿ ಕಂಡು ವಿಸ್ಮಯಗೊಂಡರು. ಆಗ ತಾಯಿ, ಕಂದ, ನಮಗೆ ಏಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ನಾನು ಎಷ್ಟೋ ಕಳವಳಪಟ್ಟು ನಿನ್ನನ್ನು ಹುಡುಕಾಡಿದೆಯಲ್ಲ ಎಂದರು. ಅದಕ್ಕೆ ಉತ್ತರವಾಗಿ ಯೇಸು, ನೀವು ನನ್ನನ್ನು ಹುಡುಕಿದ್ದೀರಿ, ನಾನು ನನ್ನ ತಂದೆಯ ಆಲಯದಲ್ಲೇ ಇರಬೇಕೆಂದು ನಿಮಗೆ ತಿಳಿಯದೇ ಹೋಯಿತೆ ಎಂದು ಹೇಳಿದರು. ಆದರೆ ಅವರ ಮಾತು ತಂದೆ ತಾಯಿಗಳಿಗೆ ಅರ್ಥವಾಗಲಿಲ್ಲ. ಬಳಿಕ ಯೇಸು ತಂದೆ ತಾಯಿಗಳೊಡನೆ ನಜರೇತಿಗೆ ಬಂದರು. ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು. ಈ ವಿಷಯಗಳನ್ನೆಲ್ಲ ತಾಯಿ ಮರಿಯಳು ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡರು. ಪ್ರವೇಶು ಬೆಳೆದಂತೆ ಜ್ಞಾನದಲ್ಲಿ ಪ್ರವರ್ತಿಸುತ್ತಾ ದೇವರಿಗೂ ಮಾನವರಿಗೂ ಅಚ್ಚುಮೆಚ್ಚಾಗುತ್ತಾ ಬಂದರು. ಪ್ರಭುವಿನ ಶುಭ ಸಂದೇಶ. ಸಂದರ್ಭದಲ್ಲಿ ನಮ್ಮ ದೃಷ್ಟಿಯನ್ನು ವಿಶ್ವಾಸ ಮತ್ತು ನಂಬಿಕೆಯಿಂದ ಸ್ವರ್ಗೀಯ ತಂದೆ ದೇವರಲ್ಲಿರಿಸಿ ನಮ್ಮ ಕೋರಿಕೆಗಳನ್ನು ನಿರ್ವಹಿಸೋಣ. ನಿಮ್ಮ ಉತ್ತರ ಆಲಿಸೆಮ್ಮ ಪ್ರಾರ್ಥನೆ, ದೀನ ಮನದ ಪ್ರಾರ್ಥನೆ, ದೀನ ಪ್ರಾರ್ಥನೆ. ನಮ್ಮ ವಿಶ್ವಗುರು, ಧರ್ಮಾಧ್ಯಕ್ಷರುಗಳು, ಗುರುಗಳು, ಧಾರ್ಮಿಕ ಮತ್ತು ಶ್ರೀ ಸಾಮಾನ್ಯರಿಗಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಈ ಜೂಬಿಲಿ ವರ್ಷದಲ್ಲಿ ಬಾಧಿತರು, ಅಸ್ವಸ್ಥರು, ಸಂಕಷ್ಟದಲ್ಲಿರುವವರು ಮತ್ತು ಕೊರತೆ ಇರುವವರಿಗೆ ಭರವಸೆಯ ಕಿರಣಗಳಾಗುವಂತೆ ಜಗತ್ತಿನ ದೇಶಗಳ ಮುಖಂಡರಿಗಾಗಿ ಪ್ರಾರ್ಥಿಸೋಣ. ಇವರ ಕಾನೂನು ನೀತಿಗಳು ನ್ಯಾಯ, ಶಾಂತಿ ಮತ್ತು
ಸಹೋದರಿ ನನ್ನ ಮತ್ತು ನಿಮ್ಮ ಬಳಿಯು ಸರ್ವಶಕ್ತ ದೇವರಿಗೆ ಅಂಕಿತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ಸಂಧಾನಗೊಳಿಸುವ ಬಲಿಯನ್ನು ನಾವು ನಿಮಗೆ ಅರ್ಪಿಸುತ್ತಿದ್ದೇವೆ. ದೇವರ ಕನ್ಯಾ ಮಾತೆಯ ಹಾಗೂ ಪೂಜ್ಯ ಜೋಸೆಫರ ಪಿಂಡದಿಂದ ನಮ್ಮ ಕುಟುಂಬಗಳನ್ನು ನಿಮ್ಮ ಕೃಪಾವರದಲ್ಲೂ ಶಾಂತಿಯನ್ನು ದೃಢವಾಗಿ ನೆಲೆಗೊಳಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಾನವರಾದ ದಿವ್ಯವಾಣಿಯ ಪರಮ ರಹಸ್ಯದ ಮೂಲಕ ನಿಮ್ಮ ಮಹಿಮೆಯ ನೂತನ ಬೆಳಕು ನಮ್ಮ ಮನೋದೃಷ್ಟಿಗೆ ಒಡೆದಿದೆ. ಹೀಗೆ ಸೃಷ್ಟಿಸಿದ ದೇವರನ್ನು ಅವರಲ್ಲಿ ಗುರುತಿಸುವ ನಾವು ಅದೃಶ್ಯವಾದವುಗಳನ್ನು ಪ್ರೀತಿಸಲು ಅವರ ಮುಖಾಂತರ ಆಕರ್ಷಿತರಾಗುವಂತೆ ಅನುಗ್ರಹಿಸಿದೆ. ಆದುದರಿಂದ ದೇವದೂತರೆಂದಿಗೂ ಶ್ರೇಷ್ಠ ದೂತರೆಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಜರೇತಿನ ಪವಿತ್ರ ಕುಟುಂಬವು ಅವುಗಳಲ್ಲಿ ಪ್ರೀತಿ ವಿಶ್ವಾಸವನ್ನು ಶುಭ ಸಂದೇಶದ ಬೆಳಕಿನಲ್ಲಿ ಸಮುದಾಯದಿಂದ ಸಕಾರಾತ್ಮಕ ಪ್ರೇರಣೆ ಪಡೆಯಲೆಂದು ಗೊಂದಲದಲ್ಲಿರುವ ದಂಪತಿಗಳು, ಬಾಧಿತರು, ವಲಸಿಗರು, ಹಿರಿಯರು, ಅಸ್ವಸ್ಥರು, ಯುದ್ಧ ಮತ್ತು ಕಲಹದ ನಿರ್ದೋಷಿ ಬಲಿಪಶುಗಳಿಗಾಗಿ ಪ್ರಾರ್ಥಿಸೋಣ. ಜೂಬಿಲಿ ವರ್ಷದ ಭರವಸೆಯಾಗಿರುವ ಯೇಸುವಿನ ಶಿಲುಬೆಯಿಂದ ಇಬ್ಬರು ಸುಖ, ಸ್ವಸ್ಥತೆಯನ್ನು ಮತ್ತು ಸಾಂತ್ವನವನ್ನು ಪಡೆಯುವಂತೆ ಯಾಜಕತ್ವ ಮತ್ತು ಧಾರ್ಮಿಕ ಜೀವನದ ದೈವ ಕರೆಯೋಣಕ್ಕಾಗಿ ಪ್ರಾರ್ಥಿಸೋಣ. ಸಂತ ಮರಿಯ ಹಾಗೂ ಜೋಸೆಫರಂತೆ ಜನ್ಮದಾತರು ಧರ್ಮಸಭೆಯಲ್ಲಿ ಸೇವಾ ಜೀವನದ ಬೀಜಗಳನ್ನು ಬಿತ್ತಿ ಅವುಗಳನ್ನು ಪಾಲಿಸಿ ಪೋಷಿಸುವಂತೆ
ಕ್ಷಣಗಳು ಮೌನದಿಂದ ಪ್ರಾರ್ಥಿಸೋಣ. ನಮ್ಮ ಭಾರತ ದೇಶದ ಅಖಿಲ ಧರ್ಮಾಧ್ಯಕ್ಷರು ಕಳಿಸಿಕೊಟ್ಟಿದ್ದಾರೆ. ಈ ಪ್ರಬೋಧನೆಯನ್ನು ನಮ್ಮ ಭಾರತ ದೇಶದ ಎಲ್ಲ ಧರ್ಮ ಕೇಂದ್ರಗಳಲ್ಲಿ ಈ ಪ್ರಬೋಧನೆಯನ್ನು ಓದಲಾಗುತ್ತದೆ. ನೀವು ಗಮನವಿಟ್ಟು ನಿಶಬ್ದದಿಂದ ಆಲಿಸಿ ಈ ಪ್ರಬೋಧನೆಯನ್ನು. ಡಿಸೆಂಬರ್ 24, 2024 ರೋಮಿನಲ್ಲಿ ವಿಶ್ವ ಗುರುಗಳು ಸಂತ ಪೇತ್ರನ ಬಸಲಿಕದ ಪವಿತ್ರ ದ್ವಾರವನ್ನು ತೆರೆಯುವುದರ ಮೂಲಕ 2025 ಜೂಬ್ಲಿ ವರ್ಷವನ್ನು ಉದ್ಘಾಟಿಸಿದರು. ಇದು ಪವಿತ್ರ ಶಿಲ್ಪೆಯನ್ನು ಸಂಕೇತವಾಗಿದ್ದು ಜಗತ್ತಿನಾದ್ಯಂತ ಈ ಜೂಬ್ಲಿಯನ್ನು ಪ್ರಾರಂಭಿಸಲಾಗುತ್ತಿದೆ. ಈ ಪವಿತ್ರ ದ್ವಾರ ಕರುಣೆಯನ್ನು ಸಂಕೇತಿಸುವ ರಕ್ಷಣಾ ಮಾರ್ಗವನ್ನು ನಮಗೆ ತೆರೆಯುತ್ತಿದೆ. ಈ ಹೊಸ ವರ್ಷ ಮಾರ್ಗ ಪ್ರಭು ಯೇಸು ತಿಳಿಸಿದ ನಿತ್ಯ ಜೀವವನ್ನು ಪ್ರವೇಶಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಮೇಲೆ ಮುಂದಿನಲ್ಲಿ ತಿಳಿಸಿದ 2 ಅಂಶಗಳು ಇಂದಿನ ಆಚರಣೆಯಲ್ಲಿ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಒಬ್ಬ ಭಕ್ತ ವಿಶ್ವಾಸಿ ತೀರ್ಥಯಾತ್ರೆಗೆಂದು ಪರದೇಶಕ್ಕೆ ಪ್ರಯಾಣಿಸಿದರೆ ಪ್ರತ್ಯೇಕವಾಗಿ ಅವನು ಆಜ್ಞೆ ಅಥವಾ ಅವನು ಆರಾಧನಾ ಸ್ಥಳ ಮತ್ತು ಪುಣ್ಯಕ್ಷೇತ್ರಕ್ಕೆ ಹೋಗುವುದಾದರೆ ಅವರನ್ನು ಯಾತ್ರಿಕ ಎನ್ನಿಸುತ್ತಾರೆ. ಈ ಯಾತ್ರೆಯ ಉದ್ದೇಶ ಸಾಮಾನ್ಯವಾಗಿ ದೇವರನ್ನು ಭೇಟಿಯಾಗುವುದು ಮತ್ತು ಅವರನ್ನು ಕಂಡುಕೊಳ್ಳುವುದು, ಅವರಿಂದ ಪಡೆದ ಜ್ಞಾನೋದಯದಿಂದ ಆಧ್ಯಾತ್ಮಿಕ ಪ್ರಯೋಜನ ಪಡೆಯುವಂತಾಗುತ್ತದೆ. ಬೈಬಲ್ ಗ್ರಂಥದಲ್ಲಿ ಇಂತಹ ಅನೇಕ ಯಾತ್ರೆಗಳು ನಾವು ಕಾಣಬಹುದು. ಉದಾಹರಣೆಗೆ ಅಬ್ರಾಮನು ಊರ್ ಎಂಬ ನಾಡಿನಿಂದ ಕಾನಾನಿಗೆ ಹೋಗಲು ದೇವರು ಆಜ್ಞೆ ಕೊಟ್ಟರು ಮತ್ತು ಇಸ್ರಾಯೇಲರು ಈಜಿಪ್ಟ್ ದೇಶದಿಂದ ವಾಗ್ದತ್ತ ನಾಡಿಗೆ ಪಯಣಿಸಿದರು. ಯಹೂದ್ಯರು ಗಡಿಪಾಲಿನ ನಂತರ ಜೆರುಸಲೇಮಿಗೆ ಹಿಂತಿರುಗಿದರು. ಪವಿತ್ರ ಕುಟುಂಬ ಜನಗಣತಿಗಾಗಿ ಬೆತ್ಲೆಹೇಮಿಗೂ ಮತ್ತು ಇಂದಿನ ವಾಚನ ತಿಳಿಸುವಂತೆ ಜೆರುಸಲೇಮಿಗೂ ಪಯಣಿಸಿತು. ಯೇಸು ಸ್ವಾಮಿ ತಮ್ಮ ಶಿಷ್ಯರೊಂದಿಗೆ ಹಲವು ಬಾರಿ ಹಬ್ಬಕ್ಕೆಂದು ಜೆರುಸಲೇಮಿಗೆ ಹೋದರು. ಸಂತ ಪೌಲನು ಪ್ರಭು ಯೇಸುವಿನ ಸಂದೇಶ ಸಾರಲು ವಿವಿಧ ಸ್ಥಳಗಳಿಗೆ ಯಾತ್ರೆಗಳಾಗಿ ಹೋದರು. ಪ್ರತಿಯೊಬ್ಬ ಯಾತ್ರಿಕನ ಮೇಲೆ ತೀರ್ಥಯಾತ್ರೆ ವಿಶೇಷ ಪರಿಣಾಮ ಬೀರುತ್ತದೆ. ಈ ಪಯಣ ಅರ್ಥಬದ್ಧವೂ ಆಗಿರುತ್ತದೆ. ವಿಶ್ವಗುರು ಫ್ರಾನ್ಸಿಸರು 2025 ಜೂಬ್ಲಿ ವರ್ಷಕ್ಕೆ ಭರವಸೆಯ ಯಾತ್ರಿಕರು ಎಂಬ ವಿಷಯವನ್ನು ಆರಿಸಿಕೊಂಡಿದ್ದಾರೆ. ಅವರ
ಇಚ್ಛೆ, ಈ ಜಗತ್ತು ಯುದ್ಧ, ಕಲಹ ಮತ್ತು ಇನ್ನೂ ಅನೇಕ ವಿಧದಲ್ಲಿ ಪ್ರಕೃತಿ ಬದಲಾವಣೆ ಮತ್ತು ಬಡತನದ ಸವಾಲುಗಳನ್ನು ಎದುರಿಸುತ್ತಿದ್ದರು. ಇವುಗಳ ಮಧ್ಯೆ ಭರವಸೆಯ ಕಿರಣವಿದ್ದಂತೆ. ಆದ್ದರಿಂದ ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ನಾವು ಹತಾಶರಾಗುವ ಅಗತ್ಯವಿಲ್ಲ. ನಾವು ದೇವರ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ಸರ್ವರ ಉತ್ತಮ ಭವಿಷ್ಯಕ್ಕಾಗಿ ಸತತ ಶ್ರಮಿಸಬೇಕು. ಫ್ರಾನ್ಸಿಸರು ತೀರ್ಥಯಾತ್ರೆಯ ರೂಪಕವನ್ನು ಬಳಸುತ್ತಾ ಭರವಸೆಯ ಭೂಮಿಕೆಯನ್ನು ಸಿದ್ಧ ಮಾಡಿದ್ದಾರೆ. ವಿಶ್ವಗುರು ಯಾತ್ರೆಯಲ್ಲಿ ಚೆನ್ನಾಗಿ ಪಳಗಿದ ಪ್ರೇಷಿತ ಪೌಡರನ್ನು ಮಾರ್ಗದರ್ಶಿಯನ್ನಾಗಿ ಸ್ವೀಕರಿಸಿ ಎಲ್ಲ ಗುರುಗಳಿಗೂ ಕ್ರೈಸ್ತರಿಗೂ ಭರವಸೆಯಿಂದ ಈ ಜೂಟ್ ವರ್ಷದಲ್ಲಿ ಸಾಗುವ ಕರೆ ಬಿಟ್ಟಿದ್ದಾರೆ. ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದೆವು, ಅನ್ನಗಳು ನಮ್ಮ ಮುಂದೆ ಭರವಸೆಯ ಯಾತ್ರೆಯನ್ನಾಗಿ ಬಂಧಿಸಲಾಗಿದೆ. ಬಂದಿಯಾದ ಹಣ್ಣರು ಸಂತಾನ ಭಾಗ್ಯಕ್ಕಾಗಿ ದೇವರಲ್ಲಿ ಹರಕೆ ಹೊತ್ತುಕೊಂಡು ಅದು ಈಡೇರಿದರೆ ಮಗನನ್ನು ಜೀವನ ಪರ್ಯಂತರ ಅವರ ಸೇವೆಗಾಗಿ ಸಮರ್ಪಿಸಿಕೊಳ್ಳುವುದಾಗಿ ತಿಳಿಸಿದಳು. ಪ್ರಭು ಆಕೆಯ ಕೋರಿಕೆಯನ್ನು ಈಡೇರಿಸಲು ಆಕೆಯ ಫಲರಹಿತ ಉದರ ದೇವರ ವರಪ್ರಸಾದ ಕುರಿಯಾದ ಸಾಮುವೇಲನನ್ನು ಸ್ವಾಗತಿಸಲು ತೆರೆಯಿತು. ಎರಡನೇ ವಾಚನ, ನಮ್ಮ ಮಕ್ಕಳಾದ ನಮ್ಮನ್ನು ದೇವರು ಪ್ರೀತಿಸುತ್ತಾರೆಂದು ಯಾತ್ರಾರ್ಥಿಯಾಗಿ ಅವರೆಡೆಗೆ ಸಾಗುತ್ತಿರುವ ನಮ್ಮ ದಾರಿಯನ್ನು ಸುಗಮಗೊಳಿಸುತ್ತಾರೆಂದು ತಿಳಿಸುತ್ತದೆ. ಯೇಸು ಕ್ರಿಸ್ತರಲ್ಲಿ ನಮ್ಮ ನಂಬಿಕೆ ದೇವರೊಡನೆ ನಿಕಟ ಸಂಬಂಧದ ದ್ವಾರವನ್ನು ತೆರೆಯುತ್ತದೆ. ಶುಭ ಸಂದೇಶದಲ್ಲಿ 12 ವರ್ಷದ ಯೇಸು ಯಾತ್ರಿಕರಾಗಿ ದೇವಪುತ್ರರಾಗಿ ತಮ್ಮ ಜೀವನ ಗುರಿಯನ್ನು ತಮ್ಮ ಜನ್ಮದಾತರಿಗೆ ಪ್ರಸಿದ್ಧಪಡಿಸಿದರು. ಜೆರುಸಲೇಮಿನ ದೇವಾಲಯದಲ್ಲಿ ಧರ್ಮಶಾಸ್ತ್ರ ಮತ್ತು ಹಿರಿಯರೊಡನೆ ಅವರ ಸಂವಾದ ಮೆಸ್ಸಿಯರಾಗಿದ್ದ ಅವರ ಸೇವಾನಿಯೋಗವನ್ನು ಕ್ರಮೇಣ ತೆರೆಯಿತು. ಧರ್ಮಸಭೆಯು ಸ್ಪಷ್ಟವಾಗಿ ಬೋಧಿಸುವುದೇನೆಂದರೆ ಕುಟುಂಬ ಧರ್ಮಸಭೆಯಲ್ಲಿ ಜನ್ಮದಾತರು ಅಂದರೆ ತಾಯಿ ತಂದೆಯರು ಮತ್ತು ತಮ್ಮ ಮಾತು ನಡೆಯ ಮೂಲಕ ಮಕ್ಕಳಿಗೆ ವಿಶ್ವಾಸದ ಅಧಿಕಾರಿಗಳಾಗಿರುತ್ತಾರೆ. ಜನಾಂಗದ ಅಣ್ಣನು ತನ್ನ ಮಗ ಸಾಮುವೇಲನಿಗೆ ವಿಶ್ವಾಸ ನೀಡುವಲ್ಲಿ ಯಶಸ್ವಿಯಾಗಿ ಅವರು ತನ್ನ ಜೀವನವನ್ನು ಪ್ರಭುವಿಗೆ ಸಮರ್ಪಿಸುವಲ್ಲಿ ಪ್ರೋತ್ಸಾಹಿಸಿದರು. ದೇವರ ಪ್ರತ್ಯಕ್ಷತೆ, ಪ್ರೀತಿ, ಪರಸ್ಪರ ಗೌರವದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವುದು ಜನ್ಮದಾತರ ಕರ್ತವ್ಯವಾಗಿದೆ. ಯೇಸುವಿನ ಜನ್ಮದಾತರು ಅಂದರೆ ಮರಿಯ ಮತ್ತು ಜೋಸೇಫರು ನೈಜ ಕಲ್ಯಾಣವನ್ನು ಕಂಡುಕೊಳ್ಳಲು ನೆರವಾಗಿದ್ದರು. ಅಂತೆಯೇ ಯೇಸು ಸಹ ಅವರಿಗೆ ವಿಧೇಯರಾಗಿ ಜ್ಞಾನದಲ್ಲೂ ಅಂತಸ್ತಿನಲ್ಲೂ ಬೆಳೆದರು. ಕುಟುಂಬ ಜೀವನದಲ್ಲೂ ನಾವು ಭರವಸೆ ಯಾತ್ರಿಕರಾಗಿ ಪ್ರಯಾಣಿಸುತ್ತೇವೆ. ವಿವಾಹ ಸಂಸ್ಕಾರ ಕುಟುಂಬ ಜೀವನದ ದ್ವಾರವನ್ನು ತೆರೆಯುತ್ತದೆ. ಇಲ್ಲಿ ಪೋಷಕರು
ತಮ್ಮ ಮಕ್ಕಳು ಮೌಲ್ಯಾಧಾರಿತ ಸಂಬಂಧಗಳನ್ನು ಜಗತ್ತಿನಲ್ಲಿ ಕಲ್ಪಿಸಿಕೊಳ್ಳಲು ಶಕ್ತರಾಗುವಂತೆ ಪ್ರೀತಿ, ದಯೆ ಮತ್ತು ಪರಸ್ಪರ ಗೌರವವನ್ನು ಕಲಿಸಿಕೊಡುತ್ತಾರೆ. ಕುಟುಂಬ ಪ್ರಾರ್ಥನೆ ಜೊತೆಯಾಗಿ ದಿವ್ಯ ಬಲಿ ಪೂಜೆಯಲ್ಲಿ ಪಾಲುಗಾರಿಕೆ ಯೇಸು ಸ್ವಾಮಿಯನ್ನು ಅನುಸರಿಸಲು ಸಹಾಯಕವಾಗುತ್ತದೆ. ಇಲ್ಲಿ ಯಾಜಕತ್ವ, ಧಾರ್ಮಿಕ ಜೀವನ, ವಿವಾಹ ಮತ್ತು ಈ ಜೀವನವನ್ನು ದೈವ ಕರೆಯನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಇದೇ ಧರ್ಮಸಭೆಯ ಭರವಸೆಯ ಬರೆಯಾಗಿರುವುದರಲ್ಲಿ ಆ ವ್ಯಕ್ತಿಗಳನ್ನು ಅದು ಪ್ರಭುವಿನ ಕೋವಿಲಿನ ಕಾರ್ಮಿಕರನ್ನು ಗುರುತಿಸುತ್ತದೆ. ಅಣ್ಣ, ಮರಿಯ ಮತ್ತು ಜೋಸೆಫರಂತೆ ಜನ್ಮದಾತರು ಮಕ್ಕಳಿಗೆ ವಿಶ್ವಾಸದ ತಂದೆಯೇ, ನಿಮ್ಮ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿದ ನಿಮಗೆ ವಂದನೆ. ನಾವು ನಿಮ್ಮ ಪುತ್ರರು ಪ್ರಭು ಆಗಿದ್ದು ಸದಾ ಜೀವಿಸಿ ಹಾಡುವ ಯೇಸು ಕ್ರಿಸ್ತರ ಉದಾರ ವರದಾನವನ್ನು ಕೋರುತ್ತೇವೆ. ಆಮೆನ್. ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಹಂತದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. Amen.
ಆಚರಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಅಂತೋನಿ ಸ್ವಾಮಿಯವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರಲ್ಲಿ ಸರ್ವಗೌರವವೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಆಡುವುದೇನೆಂದರೆ ಆರೋಗ್ಯದ ಕುಟುಂಬಗಳು ಸುಮಧುರ ಧರ್ಮಸಭೆ ಮತ್ತು ಸಮಾಜಕ್ಕೆ ಜನ್ಮ ಬೀರುತ್ತದೆ. ಈ ಕುಟುಂಬಗಳಲ್ಲಿ ಸಕಾರಾತ್ಮಕ ಪ್ರೀತಿ ಇದ್ದು ಅದು ಜಗತ್ತು ತಂದೊಡ್ಡುವ ಸ್ವಾರ್ಥ ಸ್ವಕೇಂದ್ರೀಕರಣ ಅಮಾನ್ಯತೆ ಲೌಕಿಕತೆಯಂತಹ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಸಹಕಾರಿಯಾಗುತ್ತದೆ. ಇಂತಹ ಕುಟುಂಬದ ಸದಸ್ಯರ ಹೃದಯ ಪ್ರಶಾಂತವಾಗುತ್ತದೆ. ಅವರು ಜಗತ್ತಿನ ಶಾಂತಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಾರೆ. ಇಲ್ಲಿ ದುಷ್ಟತನ ಮತ್ತು ಸ್ವಾರ್ಥಕ್ಕೆ ಎಡೆಯಿಲ್ಲ. ಧರ್ಮಸಭೆ ಲೌಕಿಕ ಕುಟುಂಬಗಳ ಸಂಬಂಧ ಸಂತತಿಯ ಬಗ್ಗೆ ತಿಳಿದಿದ್ದು ಅವುಗಳಿಗೆ ನಿರೀಕ್ಷೆಯ ಭರವಸೆಯ ಸಂಯೋಜಿತ ಸಹಾಯವನ್ನು ನೀಡುತ್ತದೆ. ನಮ್ಮ ಮುಂದಿರುವ ವರ್ಷದಲ್ಲಿ ಕುಟುಂಬ ವಿಶ್ವಾಸವನ್ನು ಬೆಳೆಸಿಕೊಳ್ಳಲು ನಿರ್ದಿಷ್ಟ ಪ್ರಯತ್ನವನ್ನು
ಈ ಚಟುವಟಿಕೆಗಳಿಂದ ಮಾಡೋಣ. ಕುಟುಂಬ ಪ್ರಾರ್ಥನೆ, ದೈವ ವಾಕ್ಯದ ಚಿಂತನೆ, ಧರ್ಮಸಭೆಯ ಪಠ್ಯಗಳ ಪಠಣ, ದಿವ್ಯ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳುವಿಕೆ, ಸಂತಾನ ಸಂಸ್ಕಾರ ಸ್ವೀಕಾರ ಇತ್ಯಾದಿ ಈ ವರ್ಷದಲ್ಲಿ ಕುಟುಂಬದ ಸದಸ್ಯರ ಜೊತೆಗೂಡಿ ಊಟ ಮಾಡುವುದು, ಪರಸ್ಪರರೊಂದಿಗೆ ಸಂಧಾನಗೊಳ್ಳುವುದು, ಇತರರ ಪ್ರಶಂಸೆಯಲ್ಲಿ ಸಂತೋಷಿಸುವುದು, ಸಂಬಂಧಗಳಿಗೆ ಹಾನಿಯುಂಟದ ಸಮಾನ ಕ್ರಿಯೆಗಳನ್ನು ಮಾಡೋಣ. ಸಹ ಭೋಜನದಲ್ಲಿ ವಿಶೇಷ ಆಧ್ಯಾತ್ಮಿಕತೆ ಇದ್ದು ಅದು ಕುಟುಂಬ ಕಲ್ಯಾಣವನ್ನು ಸಾಧಿಸುತ್ತದೆ. ಈ ಜೂಬ್ಲಿ ವರ್ಷದ ಪ್ರಾರ್ಥನೆ ಮತ್ತು ಉಪವಾಸ ಜಗತ್ತಿನ ಶಾಂತಿ, ಸಂಘರ್ಷದ ಆಹ್ವಾನಗಳಿಗೆ ಸಮಾಧಾನ, ಇನ್ನು ಹುಟ್ಟದ ಮಕ್ಕಳಿಗೆ ಕ್ಷೇಮ, ಅಸಹಾಯಕ ಹಿರಿಯರು, ವಲಸೆಗಾರರು, ಅಸ್ವಸ್ಥರು, ಮರಣಾವಸ್ಥೆಯಲ್ಲಿರುವವರು ಮತ್ತು ಹೊರ ವಲಯದ ರಕ್ಷಣಾ ಪ್ರಯತ್ನಗಳಿಗೆ ಹಿಂಬುಕುರಗಳು. ಕೊನೆಗಾಲ ಕ್ರೈಸ್ತರಾಗಿ ಪ್ರಬುದ್ಧ ದೇಶವನ್ನು ಕಟ್ಟುತ್ತಾ ಅದರಲ್ಲಿ ಭರವಸೆ ಮತ್ತು ಶಾಂತಿಯನ್ನು ಮೂಡಿಸೋಣ. ಈ ಪ್ರಯತ್ನದಲ್ಲಿ ಪವಿತ್ರ ವರ್ಷದ ಪವಿತ್ರಕರವಾದ ಪವಿತ್ರ ಶಿಲ್ಪೆಯನ್ನು ಅಪ್ಪಿಕೊಳ್ಳೋಣ. ಶಿಲ್ಪೆ ಸಂಕಷ್ಟ, ಪಾಪ, ಮರಣದ ಸಂಕೇತವಾಗಿದ್ದರೂ ಯೇಸು ಕ್ರಿಸ್ತರು ಅದನ್ನು ಗೆದ್ದು ಮೃತ್ಯುಂಜಯರಾದರು. ಒಂದೇ ಕುಟುಂಬವಾಗಿ ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿ ನಾವು ಅವನು ನಡೆಯೋಣ ಮತ್ತು ನಮ್ಮ ಮುಂದಿನೊಳ್ಳಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನು ಯೇಸು ಸ್ವಾಮಿ ಸಹಿಸಿಕೊಂಡರು. ಈಗಲಾದರೂ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಕೀರ್ತನೆ 84 ಅಧ್ಯಾಯ 4 ಮತ್ತು 5 ವಚನಗಳು ಹೇಳುವಾಗಿ, ನಿಮ್ಮ ಮಂದಿರದಲ್ಲಿ ವಾಸಿಸುವವರು ಧನ್ಯರು, ಸಿಯೋನ್ ಶಿಖರಕ್ಕೆ ಅವರ ಪ್ರಿಯ ಯಾತ್ರಿಕರು. ಈ ಬೋಧನೆಯನ್ನು ಲಿಖಿತವಾಗಿ ಬರೆದು ಓದಲಾಗಿದೆ. ಇವೆಲ್ಲರೂ ಇದನ್ನು ಸ್ವಲ್ಪ ಧ್ಯಾನಿಸಿ ಯಾವ ರೀತಿಯಲ್ಲಿ ನಾವು ಇಂದು ನಮ್ಮ ಪವಿತ್ರ ಕುಟುಂಬದ ಹಬ್ಬವನ್ನು ಕೊಂಡಾಡುತ್ತಾ ಇದ್ದೇವೆ ಮತ್ತು ಜೋಸೆಫ್ ಮತ್ತು ಮರಿಯರು ಯೇಸು ಸ್ವಾಮಿಯನ್ನು ತುಂಬ ಕಷ್ಟಪಟ್ಟು ಬೆಳೆಸಿದರು ಮತ್ತು ಅವರಿಗೆ ಯೇಸು ಸ್ವಾಮಿಗೆ ಉತ್ತಮವಾದ ಎಲ್ಲ ವ್ಯವಸ್ಥೆಯನ್ನು ಅವರು ನೀಡಿದರು. ಅದೇ ರೀತಿ ನಾವು ಕೂಡ ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಮೂಡಿಸಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಮತ್ತು ಅವರನ್ನು ಯಾವಾಗಲೂ ಆಧ್ಯಾತ್ಮಿಕವಾಗಿ ಬೆಳೆಸಬೇಕು. ಬಡಿ ಪೂಜೆಗೆ, ಧರ್ಮೋಪದೇಶಕ್ಕೆ ಮತ್ತು ಧರ್ಮಕೇಂದ್ರದಲ್ಲಿ ಯಾವ ಯಾವ ಚಟುವಟಿಕೆಗಳನ್ನು ನಡೆಸುತ್ತಾರೋ ಅದರಲ್ಲಿ ಭಾಗವಹಿಸುವುದು ತುಂಬ ಮುಖ್ಯವಾಗಿದೆ. ಇದರಿಂದ ನಿಮ್ಮ ಮಕ್ಕಳು ದೈವ ಜ್ಞಾನದಲ್ಲಿ ಬೆಳೆಯುತ್ತಾರೆ, ಉತ್ತಮ ಮೌಲ್ಯಗಳನ್ನು ಆಧರಿಸಿಕೊಂಡು ಸಮಾಜಕ್ಕೆ ಅವರು ಉತ್ತಮ ಸಾಕ್ಷಿಗಳಾಗಿ ಅವರು ಬೆಳೆಯುತ್ತಾರೆ ಮತ್ತು ಜೀವಿಸುತ್ತಾರೆ. ಈಗ ವಿಶ್ವಾಸ ಪ್ರಮಾಣವನ್ನು
ಸ್ವರ್ಗವನ್ನು ಭೂಮಿಯನ್ನು ಭರವಸೆಯ ಯಾತ್ರಿಕರು. ಆತ್ಮೀಯ ಸಹೋದರ ಸಹೋದರಿಯರೇ, ಈಗಾಗಲೇ ಜೂಬಿಲಿ ವರ್ಷವನ್ನು ಪ್ರಾರಂಭಿಸಿದ್ದೇವೆ. ಹಲವರ ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆ, ಈ ಜೂಬಿಲಿ ವರ್ಷ ಏತಕ್ಕೆ? ನಾನು ಈಗಾಗಲೇ ಪ್ರಸ್ತಾವನೆಯಲ್ಲಿ ತಿಳಿಸಿದಂತೆ ಮೇ 9, 2024 ವಿಶ್ವಗುರು ಫ್ರಾನ್ಸಿಸ್ ರವರು ತಮ್ಮ ಸ್ಪೆಸ್ ನೋನ್ ಕನ್ಫುಂದಿತ್, ಭರವಸೆ ನಮ್ಮನ್ನು ನಿರಾಶೆಗೊಳಿಸುವುದಿಲ್ಲ ಎಂಬ ಪರಿಪತ್ರದ ಮೂಲಕ ಈ ಜೂಬಿಲಿ ವರ್ಷವನ್ನು ಆಚರಿಸಲು ಆಹ್ವಾನಿಸಿದರು. ಇದರ ಮಹತ್ವಗಳೇನು? 3 ಮಹತ್ವಗಳು. ಮೊದಲನೆಯದು, ಯೇಸುವನ್ನು ಸಂಭ್ರಮಿಸಲು, ಟು ಸೆಲೆಬ್ರೇಟ್ ಜೀಸಸ್. ದೇವರ ರೂಪವನ್ನು ತ್ಯಜಿಸಿ ಮಾನವನಾಗಿ ಜನಿಸಿದ ಪ್ರಭುವಿನ ಜನನ, ಜೀವನ, ಬೋಧನೆ, ಬಹಿರಂಗ ಜೀವನ, ಯಾತನೆ ಮತ್ತು ಮರಣ ಪುನರುತ್ಥಾನಗಳನ್ನು ನಾವು ಸಂಭ್ರಮಿಸಲು, ಅವರನ್ನು ಇನ್ನೂ ಹೆಚ್ಚಾಗಿ ಅರಿಯಲು, ಪ್ರೀತಿಸಲು, ಅವರನ್ನು ಹಿಂಬಾಲಿಸಲು. ಎರಡನೆಯದು, ಧರ್ಮಸಭೆಯನ್ನು ಸಂಭ್ರಮಿಸಲು, ಟು ಸೆಲೆಬ್ರೇಟ್ ದ ಚರ್ಚ್. ನಮ್ಮ ಸಹಬಾಳ್ವೆಯ ಏಕತೆ ಮತ್ತು ಐಕ್ಯತೆಯ ಬದ್ಧತೆಯನ್ನು ತಾಯಿ ಧರ್ಮಸಭೆಯೊಂದಿಗೆ ಪುನಃ ನವೀಕರಿಸಲು. ಮೂರನೆಯದು, ನಮ್ಮನ್ನು ಸಂಭ್ರಮಿಸಲು, ಟು ಸೆಲೆಬ್ರೇಟ್ ಅಸ್. ನಮಗೆ ದೊರೆತ ವಿಶಿಷ್ಟ ಕೊಡುಗೆ, ವರದಾನಗಳು ಮತ್ತು ವಿಶೇಷ ಕರೆಗಾಗಿ ಸಂಭ್ರಮಿಸಲು. ಜೂಬಿಲಿ 2025ನೇ ವರ್ಷ ದೇವರನ್ನು ನೆನಪಿಸಿಕೊಳ್ಳಲು, ದೇವರು ಮತ್ತು ಧರ್ಮಸಭೆಯೊಂದಿಗಿನ ನಮ್ಮ ಸಂಬಂಧವನ್ನು ವಿಮರ್ಶಿಸಲು, ದೇವರು ಮತ್ತು ದೈವ ಜನತೆಯೊಂದಿಗಿನ ನಮ್ಮ ಸಂಬಂಧಗಳನ್ನು ಮರುಸ್ಥಾಪಿಸಲು ಆಹ್ವಾನಿಸುತ್ತದೆ. ನಮ್ಮ ಭರವಸೆಯ ಪಯಣ, ನಮ್ಮದು ಭರವಸೆಯ ಯಾತ್ರೆ, ನಮ್ಮದು ಭರವಸೆಯ ಹೆಜ್ಜೆ. ಇದೇ ನಮ್ಮ ವಿಶ್ವಾಸ. ಈಗಾಗಲೇ ನಾವು ಜೂಬಿಲಿಯ ಲಾಂಛನವನ್ನ ಉದ್ಘಾಟಿಸಿದ್ದೇವೆ. ಆ ಲಾಂಛನವನ್ನು ಒಮ್ಮೆ ನೋಡೋಣ. ಜೂಬಿಲಿ 2025 ಭರವಸೆಯ ಯಾತ್ರಿಕರು. ಈ ವಿಶ್ವದ 4 ಮೂಲೆಗಳಲ್ಲಿರುವಂತಹ ಜನರೆಲ್ಲರೂ, ನಾವುಗಳು ಒಂದು ಪಯಣವನ್ನು ಮಾಡುತ್ತಿದ್ದೇವೆ. ಆ ಪಯಣ ಕಷ್ಟ, ನೋವಿನ ಪಯಣ, ಸಮುದ್ರದ ಅಲೆಗಳಲ್ಲಿ ಒದ್ದಾಡುವಂತಹ ಪಯಣ. ನೋವಿನ ಈ ಪರಿಸ್ಥಿತಿಯಲ್ಲಿ, ಯುದ್ಧಗಳು, ಪ್ರಾಕೃತಿಕ ವಿಕೋಪಗಳ ಮಧ್ಯದಲ್ಲಿ ನಮಗೆ ಆಸರೆ ಶಿಲುಬೆಯಾಗಿದೆ.
ನಾವು ಯಾವಾಗ ಶಿಲುಬೆಯನ್ನು ಅಪ್ಪಿಕೊಳ್ಳುತ್ತೇವೆಯೋ ಆ ಶಿಲುಬೆ ನಮಗೆ ರಕ್ಷಣೆಯ ಸಾಂತ್ವನದ ಸಂಕೇತವಾಗುತ್ತದೆ ಎಂಬುದನ್ನು ಈ ಲಾಂಛನ ನಮಗೆ ತಿಳಿಸುತ್ತದೆ. ಈಗ ಧರ್ಮಾಧ್ಯಕ್ಷರು ಜೂಬಿಲಿ 2025 ಪ್ರಾರ್ಥನೆಯನ್ನು ಮಾಡುತ್ತಾರೆ. ನಾವೆಲ್ಲರೂ ಮೊಣಕಾಲೂರುತ್ತ ಆ ಪ್ರಾರ್ಥನೆಯನ್ನ ಪುನರಾವರ್ತಿಸೋಣ. ಮೊಣಕಾಲೂರೋಣ. ಧರ್ಮಾಧ್ಯಕ್ಷರು ಈಗ ಜೂಬಿಲಿ ವರ್ಷ 2025 ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅದನ್ನ ಪುನರಾವರ್ತಿಸೋಣ. ಈ ಜೂಬಿಲಿ ಪ್ರಾರ್ಥನೆಯನ್ನು ನಾನು ಪ್ರಾರಂಭಿಸುತ್ತೇನೆ. ನಾನು ಹೇಳಿದ ಮೇಲೆ ನೀವು ಅದನ್ನು ಪುನಃ ಹೇಳಿ. ಚಿಕ್ಕಮಗಳೂರು ಧರ್ಮಕ್ಷೇತ್ರ ಜೂಬಿಲಿ ವರ್ಷ ಅಂದರೆ ನಮ್ಮ ಇಡೀ ಧರ್ಮಸಭೆಯ ಜೂಬಿಲಿ ವರ್ಷ 2025 ಜೂಬಿಲಿ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಸ್ವತಃ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೇ ಇದನ್ನು ಬರೆದಿದ್ದಾರೆ. ನಾವೆಲ್ಲರೂ ಪ್ರತಿದಿನ ಈ ಜೂಬಿಲಿ ವರ್ಷದಲ್ಲಿ ಈ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತದೆ. ನಾನು ಹೇಳಿದ ಮೇಲೆ ಸ್ವರ್ಗೀಯ ತಂದೆಯೇ, ಸ್ವರ್ಗೀಯ ತಂದೆಯೇ, ನಿಮ್ಮ ಪುತ್ರ ನಮ್ಮ ಸಹೋದರ ಯೇಸು ಕ್ರಿಸ್ತರಲ್ಲಿ ನೀವು ನಮಗೆ ಕೊಟ್ಟಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮದಿಂದ ನಮ್ಮ ಹೃದಯಗಳಲ್ಲಿ ನೀವು ಹೊತ್ತಿಸಿರುವ ಪ್ರೀತಿಯ ಜ್ವಾಲೆಯು ಬರಲಿರುವ ನಿಮ್ಮ ಸಾಮ್ರಾಜ್ಯದ ಭವ್ಯ ಭರವಸೆಯನ್ನು ನಮ್ಮಲ್ಲಿ ಪುನಶ್ಚೇತನ ಇವರೇ ಲೋಕದ ಪಾಪಗಳನ್ನು ಪರಿಹರಿಸಬಹುದು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿಸಲು ಬಾಳುವಂತರು ಸಹೋದರ ಸಹೋದರಿಯರೇ, ಪವಿತ್ರ ಪರಮ ಪ್ರಸಾದವನ್ನು ವಿತರಿಸುವಂತಹ ಸಮಯ.
ಪರಮಪ್ರಸಾದವನ್ನ ಕೇವಲ ದೀಕ್ಷಾ ಸ್ನಾನವನ್ನು ಸ್ವೀಕರಿಸಿ ಕ್ರೈಸ್ತ ವಿಶ್ವಾಸದಲ್ಲಿ ಬೆಳೆಯುತ್ತಿರುವ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ನೀಡಲಾಗುವುದು. ನಮ್ಮಲ್ಲಿ ಕ್ರೈಸ್ತ ಬಾಂಧವರಿದ್ದಲ್ಲಿ ದಯಮಾಡಿ ನಿಮ್ಮ ಸ್ಥಳದಲ್ಲಿಯೇ ಇದ್ದು ಪ್ರಾರ್ಥಿಸಿ ಪ್ರಭು ನಿಮ್ಮನ್ನು ಆಶೀರ್ವದಿಸಲಿ. ಪರಮಪ್ರಸಾದವನ್ನ ವಿತರಿಸುವ ಕ್ರಮ ಹೀಗೆ ಇರುವುದು: ದೇವಾಲಯದ ಹೊರಗೆ 2 ಗುರುಗಳು, ಬಲಿಪೀಠದ ಮುಂಭಾಗದಲ್ಲಿ 2, ಬಲಿಪೀಠದ ಎಡ ಮತ್ತು ಬಲಬದಿಗಳಲ್ಲಿ 3 ಗುರುಗಳು ಪರಮಪ್ರಸಾದವನ್ನ ಸ್ವೀಕರಿಸುವರು. ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತನೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ತಲೆಗಳನ್ನು ಭಾವಿಸಿ ವಿಶೇಷ ಪ್ರಾರ್ಥನೆಯಲ್ಲಿ ನೀವು ಪಾಲ್ಗೊಂಡು ದೇವರ ವರಗಳನ್ನು ಬೇಡಿಕೊಳ್ಳಿ. ಅಪರಿಮಿತ ಒಳಿತಿನ ದೇವರು ಮನುಷ್ಯರಾಗಿ ಜನಿಸಿದ ತಮ್ಮ ಪುತ್ರರ ಮುಖಾಂತರ ವಿಶ್ವದಿಂದ ಅಂಧಕಾರವನ್ನು ತೊಲಗಿಸಿ ಆ ಮಹಿಮಾ ಜಯಂತಿಯಿಂದ ಈ ಪವಿತ್ರ ದಿನವನ್ನು ಬೆಳಗಿಸಿದರು. ಕರುಣಾಳು ದೇವರು ಪಾಪದ ಅಂಧಕಾರವನ್ನು ತೊಲಗಿಸಿ ನಮ್ಮ ಹೃದಯಗಳನ್ನು ಸದ್ಗುಣ ಜ್ಯೋತಿಯಿಂದ ಬೆಳಗಲಿ.
ತಮ್ಮ ಪುತ್ರರ ಜನನದ ಮಹದಾನಂದವನ್ನು ದೂತರ ಮೂಲಕ ಕುರುಬರಿಗೆ ಸಾರಲು ಇಚ್ಛಿಸಿದ ದೇವರು ನಿಮ್ಮ ಋಣಮನಗಳನ್ನು ತಾವೇ ನೀಡುವ ಆನಂದದಿಂದ ತುಂಬಿಸಿ ನಿಮ್ಮನ್ನು ಶುಭ ಸಂದೇಶದ ಪ್ರಸಾರಕನಾಗಿ ಮಾಡಲಿ. ತಮ್ಮ ಪುತ್ರರ ಮನುಷ್ಯಾವತಾರದ ಮೂಲಕ ಗೋಫಲಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಯಿಂದ ತುಂಬಿಸಿ ಸ್ವರ್ಗೀಯ ಧರ್ಮಸಭೆಯೊಂದಿಗೆ ಪಾಲುಗಾರನಾಗಿ ಮಾಡಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿ ಅರ್ಪಣೆಯು ಮುಗಿಯಿತು. ಸಂಗ್ರಹವಾದ ಪೂಜಾ ಕಾಣಿಕೆಯ ಮೊತ್ತ 18,350 ರೂಪಾಯಿಗಳು. ದೇವಮಾತೆಗೆ ಸೀರೆಯನ್ನು ನೀಡಿದ ಜಾನ್ ಬ್ಯಾಪ್ಟಿಸ್ಟ್ ಮತ್ತು ಕುಟುಂಬದವರಿಗೆ ವಂದನೆಗಳು. ಎಂದು ನಮ್ಮ ಪ್ರಧಾನಾಲಯಕ್ಕೆ ಆಗಮಿಸಿ ನಮ್ಮ ಧರ್ಮಕ್ಷೇತ್ರದ ಪ್ರತಿನಿಧಿಯಾಗಿ ಅಖಿಲ ಧರ್ಮಸಭೆಯ ಜಗದ್ಗುರುಗಳ ಆದೇಶದಂತೆ ಬರಲಿರುವ ನೂತನ ವರ್ಷ 2025 ಜೂಬಿಲಿ ವರ್ಷವೆಂದು ನಮ್ಮ ಧರ್ಮಕ್ಷೇತ್ರದಲ್ಲಿ ಅಧಿಕೃತವಾಗಿ ಘೋಷಿಸಿ ಪ್ರಭು ಯೇಸು ಕ್ರಿಸ್ತರ ಪ್ರೀತಿ ಮತ್ತು ತ್ಯಾಗದ ಸಂಕೇತವಾದ ಜೂಬಿಲಿ ಶಿಲುಬೆಯನ್ನು ಪವಿತ್ರೀಕರಿಸಿ ಸಹಗುರುಗಳೊಂದಿಗೆ ಬಲಿಪೂಜೆಯನ್ನು ಅರ್ಪಿಸಿ ಪವಿತ್ರ ಜೂಬಿಲಿ ವರ್ಷದ ಆಚರಣೆಗೆ ಚಾಲನೆಯನ್ನು ನೀಡಿದ ನಮ್ಮ ಪೂಜ್ಯ ಧರ್ಮಾಧ್ಯಕ್ಷರಿಗೆ ಸಕಲ ದೈವ ಪ್ರಜೆಗಳ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ಬರುವ ಶನಿವಾರ ಸಂಜೆ 4 ಗಂಟೆಗೆ ಪವಿತ್ರ ಜೂಬಿಲಿ ಶಿಲುಬೆಯನ್ನು ನಮ್ಮ ಧರ್ಮ ಕೇಂದ್ರದಿಂದ ಪವಿತ್ರ ಕುಟುಂಬದ ದೇವಾಲಯಕ್ಕೆ ಹಸ್ತಾಂತರಿಸಲಾಗುವುದು. ಇಂದು ಸಂಜೆ ಬಲಿಪೂಜೆ ಇರುವುದು. ಡಿಸೆಂಬರ್ 25 ನಮ್ಮ ಪ್ರಧಾನಾಲಯದಲ್ಲಿ ನಡೆದ ಕ್ರಿಸ್ತ ದರ್ಶನ ಕ್ರಿಸ್ತ ಜಯಂತಿಯ ಧ್ವನಿ ಬೆಳಕು ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯ ಹಾಗೂ ಸಹಕಾರವನ್ನು ನೀಡಿದ ಸರ್ವರಿಗೆ ವಂದನೆಗಳು. ಗೋಧಲಿಯ ವೀಕ್ಷಣೆಗೆ ತೀರ್ಪುಗಾರರಾಗಿ ಸಹಕರಿಸಿದ ವಂದನೆಯ ಸ್ವಾಮಿ ಆಂಡ್ರೂ ಜಯರಾಜ್ ಮತ್ತು ಸಿಸ್ಟರ್ಸ್ ಸಿತಾರರವರಿಗೆ ವಂದನೆಗಳು. ದಯಮಾಡಿ ಗಮನಿಸಿ, ನೂತನ ವರ್ಷದ ಆರಾಧನಾ ವಿಧಿಯ ವೇಳಾಪಟ್ಟಿಯು ಇಂತಿದೆ. ಡಿಸೆಂಬರ್ 31 ಸಂಜೆ 7 ಗಂಟೆಯಿಂದ 8 ಗಂಟೆಯವರೆಗೆ ಪವಿತ್ರ ಪರಮಪ್ರಸಾದದ ಆರಾಧನೆ, ತದನಂತರ 8 ಗಂಟೆಗೆ ದೇವಮಾತೆಯ ಮಹೋತ್ಸವ ಹಾಗೂ ನೂತನ ವರ್ಷದ ಸಾಂಕ್ರಾಮಿಕ ಪೂಜೆಯನ್ನು ಧರ್ಮಾಧ್ಯಕ್ಷರು ಅರ್ಪಿಸಲಿದ್ದಾರೆ. ಜನವರಿ 1 ಬೆಳಿಗ್ಗೆ 6 ಗಂಟೆಗೆ ಮೊದಲ ಬಲಿಪೂಜೆ, 8:30 ಗಂಟೆಗೆ ಎರಡನೇ ಬಲಿಪೂಜೆ ಇರುವುದು. ಸಂಜೆ ಬಲಿಪೂಜೆ ಇರುವುದಿಲ್ಲ. ಕನ್ನಡ ಬೈಬಲ್ ದಿನಚರಿಗಳು ಬಂದಿವೆ. ಒಂದು ಪುಸ್ತಕದ ಬೆಲೆ 200 ರೂಪಾಯಿಗಳು. ತೆಗೆದುಕೊಳ್ಳಲು ಬಯಸುವವರು ಧರ್ಮ ಕೇಂದ್ರದ ಕಚೇರಿಯಲ್ಲಿ ಗುರುಗಳನ್ನು ಸಂಪರ್ಕಿಸಿ. ನೂತನ ವರ್ಷದ ಆರಾಧನಾ ವಿಧಿಯನ್ನು ನಮ್ಮ ಧರ್ಮ ಕೇಂದ್ರದ ಮಾತೆ ಮರಿಯಮ್ಮನವರ ಸೈನ್ಯದ ಸದಸ್ಯರು ನಡೆಸಿಕೊಡಬೇಕಾಗಿ ವಿನಂತಿ. ಡಿಸೆಂಬರ್ 31 ಸಂಜೆಯ ಪವಿತ್ರ ಪರಮಪ್ರಸಾದದ ಆರಾಧನೆಯನ್ನು ಸಹಾಯಕ ಗುರುಗಳು ನಡೆಸಿಕೊಡುವವರು. ಬರುವ ಶುಕ್ರವಾರ ಪರಮಪ್ರಸಾದದ ಆರಾಧನೆ ಹಾಗೂ ಬರುವ ಭಾನುವಾರದ ದೈವಾರಾಧನಾ ವಿಧಿಯನ್ನು ನಮ್ಮ ಧರ್ಮ ಕೇಂದ್ರದ SFO ಸಭೆಯ ಸದಸ್ಯರು ನಡೆಸಿಕೊಡಬೇಕಾಗಿ ವಿನಂತಿ. ದಯಮಾಡಿ ಗಮನಿಸಿ,
ದಿನಾಂಕ 27ನೇ ತಾರೀಕು ಡಿಸೆಂಬರ್ 27ನೇ ತಾರೀಕು ಅಂದರೆ ಮೊನ್ನೆ ನಮ್ಮ ಧರ್ಮ ಕೇಂದ್ರದಲ್ಲಿ ಸುಮಾರು 2003ರಿಂದ 2009ರವರೆಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿದ ವಂದನೀಯ ಸ್ವಾಮಿ ಡೇನಿಯಲ್ ಡಿಸೋಜರವರು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ದೈವಾಧೀನರಾಗಿದ್ದಾರೆ. ಅವರ ಅಂತಿಮ ಸಂಸ್ಕಾರದ ಪೂಜೆಯನ್ನು ನಾಳೆ ಡಿಸೆಂಬರ್ 30ನೇ ತಾರೀಕು ಸಂಜೆ 3 ಗಂಟೆಗೆ ನಮ್ಮ ಧರ್ಮ ಕೇಂದ್ರದಲ್ಲಿ ಧರ್ಮಕ್ಷೇತ್ರದ ವತಿಯಿಂದ ಧರ್ಮಾಧ್ಯಕ್ಷರು ಈ ಬಲಿಪೂಜೆಯನ್ನು ನೆರವೇರಿಸುವರು. ಆದಷ್ಟು ಜನರು ದೈವ ಪ್ರಜೆಯು ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ದಿವಂಗತರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಕೋರಲು ಮನವಿ. ಬರುವ ಮಂಗಳವಾರ ವಿಶ್ವಗುರು ಸಂತ ಸಿಲ್ವೆಸ್ಟರ್ ಅವರ ಸ್ಮರಣೆ, ಬುಧವಾರ ದೇವಮಾತೆಯ ಮಹೋತ್ಸವ, ಗುರುವಾರ ಸಂತ ಬೇಸಿಲ್ ಮತ್ತು ಸಂತ ಗ್ರೆಗೋರಿ ಅವರ ಸ್ಮರಣೆ, ಶುಕ್ರವಾರ ಯೇಸುವಿನ ಪವಿತ್ರ ನಾಮದ ಹಬ್ಬ. ಕೃತಜ್ಞತೆಯಿಂದ ಸಲ್ಲಿಸಿರಿ ಪ್ರಭುವಿಗೆ ಸ್ತುತಿಯನ್ನು. ಆತನ ಪ್ರೀತಿ ಶಾಶ್ವತ, ಆತನು ಒಳ್ಳೆಯವನು. ಜುಬಿಲಿ ವರ್ಷ 2025 ಭರವಸೆಯ ಯಾತ್ರಿಕರು, ಈ ಜುಬಿಲಿ ವರ್ಷದ ಉದ್ಘಾಟನಾ ಬಲಿಪೂಜೆಯು ಇಷ್ಟೊಂದು ಅರ್ಥಗರ್ಭಿತವಾಗಿ ಯಾವುದೇ ಅಡಚಣೆ ಇಲ್ಲದೆ ಸಾಗಲು ಉತ್ತಮ ವಾಗುಣ ನೀಡಿ ಸಕಲವರ ಪ್ರಸಾದಗಳನ್ನು ನೀಡಿದ ತ್ರಯೇಕ ದೇವರಿಗೆ ವಂದನೆಗಳು. ಇಂದಿನ ಈ ಬಲಿಪೂಜೆಯ ಪ್ರಧಾನ ಯಾಜಕರಾಗಿ ಆಗಮಿಸಿ ಬಲಿಪೂಜೆಯನ್ನು ಅರ್ಪಿಸಿ ಅರ್ಥಗರ್ಭಿತ ಪ್ರಬೋಧನೆಯನ್ನು ನೀಡಿ ಜೂಬಿಲಿ ವರ್ಷಕ್ಕೆ ಚಾಲನೆ ನೀಡಿದ ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಡಾಕ್ಟರ್ ಟಿ ಅಂತೋಣಿ ಸ್ವಾಮಿ ಅವರಿಗೆ ನಮ್ಮ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೂಬಿಲಿ ಲಾಂಛನವನ್ನು ಅನಾವರಣಗೊಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾದ ವಂದನೀಯ ಸ್ವಾಮಿ ಎಲಿಯಾ ಸಿಕ್ವೇರರವರಿಗೆ ವಂದನೆಗಳು. ಸಕಲ ಸಹಾಯ ಸಹಕಾರವನ್ನಿದ್ದು ನಮ್ಮನ್ನು ಉರಿದುಂಬಿಸುವ ಧರ್ಮಕ್ಷೇತ್ರದ ಕೋಶಾಧಿಕಾರಿಗಳಾದ ವಂದನೀಯ ಸ್ವಾಮಿ ಚಾರ್ಲ್ಸ್ ಪಿರೀರರವರಿಗೆ ನಮ್ಮ ವಂದನೆಗಳು. ಸಂತ ಜೋಸೆಫರ ಪ್ರಧಾನಾಲಯದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ನಡೆಯಲು ಕಾರಣ ಇಲ್ಲಿನ ಧರ್ಮ ಕೇಂದ್ರದ ಗುರು ವಂದನೀಯ ಸ್ವಾಮಿ ಅಂತೋಣಿ ಪಿಂಟೋ ಹಾಗೂ ಸಹಾಯಕ ಗುರು ಫಾದರ್ ಚೌರಪ್ಪ. ಅತಿಯಾದ ಮತ್ತು ರುಚಿ ವಹಿಸಿದ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಈ ಗುರುಗಳಿಗೆ ನಮ್ಮ ಮನದಾಳದ ವಂದನೆಗಳು. ನಮ್ಮ ಜೊತೆಯಾಗಿ ನಿಂತವರು ಫಾದರ್ ಫ್ರಾನ್ಸಿಸ್ ರಸ್ಕೀನಾ ವಿಜಯಪುರ ಧರ್ಮ ಕೇಂದ್ರದ ಗುರುಗಳು, ಫಾದರ್ ಫ್ರಾನ್ಸಿಸ್ ಜ್ಯೋತಿನಗರ ಧರ್ಮ ಕೇಂದ್ರದ ಗುರುಗಳು ಹಾಗೂ ಫಾದರ್ ರಾಯಪ್ಪ, ಫಾದರ್ ಸಂಜಯ್ ಜೋವಾನೆಸ್ ಇವರ ಸಹಾಯ ಸಹಕಾರಕ್ಕೆ ವಂದನೆಗಳು. ಇಂದಿನ ದೈವಾರಾಧನಾ ವಿಧಿಯನ್ನು ಸಿದ್ಧಪಡಿಸಿದ ದೈವಾರಾಧನಾ ಆಯೋಗದ ಕಾರ್ಯದರ್ಶಿ ಫಾದರ್ ಸುಪ್ರೀತ್ ಮಿನೇಜಸ್ ರವರಿಗೆ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೂಬಿಲಿ ಆಹ್ವಾನದ ವಿಡಿಯೋ ಸಿದ್ಧಪಡಿಸಿ ಇಂದಿನ ನೇರ ಪ್ರಸಾರಕ್ಕೆ ಸಹಾಯ ನೀಡಿದ ಸಂಪರ್ಕ ಮಾಧ್ಯಮ ಆಯೋಗದ ಕಾರ್ಯದರ್ಶಿ ಫಾದರ್ ಅನಿಲ್ ಲೋಪೂರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದಿನ ಬಲಿಪೂಜೆಗೆ ಆಗಮಿಸಿದ ಎಲ್ಲ ಗುರುಗಳಿಗೆ ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರಿಗೆ ವಂದನೆಗಳು. ಇಂದಿನ ಬಲಿಪೀಠದ ಹೂವಿನ ಅಲಂಕಾರ ಮಾಡಿ ಮೆರವಣಿಗೆ ಪ್ರಾರಂಭಿಸಲು ಅನುವು ಮಾಡಿಕೊಟ್ಟ ಸಂತ ಜೋಸೆಫರ ಕಾನ್ವೆಂಟಿನ ಸುಪೀರಿಯರ್ ಹಾಗೂ ಎಲ್ಲ ಕನ್ಯಾಸ್ತ್ರೀಯರಿಗೆ ವಂದನೆಗಳು. ಇಂದಿನ ಬಲಿಪೂಜೆಗೆ ಸುಶ್ರಾವ್ಯವಾಗಿ ಹಾಡಿ ನಮ್ಮನ್ನು ಆಧ್ಯಾತ್ಮಿಕತೆಯೆಡೆಗೆ ಕರೆದೊಯ್ಯಲು ಸಹಾಯ ಮಾಡಿದ ಪ್ರಧಾನಾಲಯದ ಗಾಯನ ವೃಂದದವರಿಗೆ ನಮ್ಮ ವಂದನೆಗಳು. ಇಲ್ಲಿನ ಎಲ್ಲ ಕೆಲಸಗಳನ್ನು ಪ್ರೀತಿ ಮತ್ತು ಶ್ರದ್ಧೆಯಿಂದ ನಿರ್ವಹಿಸಿದ ಪ್ರಧಾನಾಲಯದ ಪಾಲನಾ ಸಮಿತಿಯ ಕಾರ್ಯದರ್ಶಿ ಕ್ಲಾಡ್ ಲೋಬೋ ಹಾಗೂ ಸದಸ್ಯರುಗಳಾದ ವಲೇರಿಯನ್ ಚಿನ್ನಪ್ಪ, ಜೋಸೆಫ್ ಡಿಸೋಜಾ, ಎಡ್ವರ್ಡ್ ಪಿಂಟೋ, ಜಾನ್ಸನ್, ರಾಜ್ಕುಮಾರ್ ಮತ್ತು ಸುಜೈರವರಿಗೆ ನಮ್ಮ ವಂದನೆಗಳು. ನಾವು ಮರೆಯುವಂತಿಲ್ಲ ಶ್ರೀಯುತ ಬೆನ್ನಪಾಯಸ್ ಅವರ ಸೇವೆಯನ್ನು. ಅವರು ಮಾಡುವ ಸೇವೆಗೆ ನಾವು ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇವೆ. ವಿವಿಧ ಧರ್ಮ ಕೇಂದ್ರದಿಂದ ಬಂದ ಭಕ್ತಾದಿಗಳಿಗೂ ಮತ್ತು ಪ್ರಧಾನಾಲಯದ ಭಕ್ತಾದಿಗಳಿಗೂ ನಮ್ಮ ವಂದನೆಗಳು. ನಮ್ಮ ವಿಶೇಷ ವಂದನೆಗಳು ನಮ್ಮ ಪ್ರಧಾನಾಲಯದ ಪೀಠ ಸೇವಕ ಮಕ್ಕಳಿಗೆ. ಇಂದಿನ ನೇರ ಪ್ರಸಾದ ಮತ್ತು LCD ವ್ಯವಸ್ಥೆ ಮಾಡಿರುವ ಆಸನದ ಸನಿ ಜಾರ್ಜ್ ಅವರಿಗೆ ವಿಶೇಷ ವಂದನೆಗಳು. ದಯಮಾಡಿ ಗಮನಿಸಿ, ಬಂದಂತಹ ಎಲ್ಲ ಭಕ್ತಾದಿಗಳಿಗೆ
ನೀವು ಹೋಗುವಾಗ ಬಾಗಿಲ ಬಳಿಯಲ್ಲಿ ತಂಪು ಪಾನೀಯ ಮತ್ತು ಸಿಹಿಯನ್ನ ನೀಡಲಾಗುವುದು. ದಯಮಾಡಿ ಸ್ವೀಕರಿಸಿ. ಬಂದಂತಹ ಎಲ್ಲ ಗುರುಗಳಿಗೆ ಮತ್ತು ಕನ್ಯಾಸ್ತ್ರೀಯರಿಗೆ ಕಾಫಿಯ ವ್ಯವಸ್ಥೆಯನ್ನು ಗುರು ನಿವಾಸದಲ್ಲಿ ಮಾಡಲಾಗಿದೆ. ಜೂಬಿಲಿಯ ಈ ಪವಿತ್ರ ಶಿಲುಬೆಯು ಇಡೀ ವರ್ಷ 11 ವಾರಗಳ ಕಾಲ ಧರ್ಮಕ್ಷೇತ್ರದ ಎಲ್ಲ ಧರ್ಮ ಕೇಂದ್ರಗಳಿಗೂ ಕೊಂಡೊಯ್ಯಲಾಗುವುದು. ಮುಂದಿನ ಶನಿವಾರ ಈ ಶಿಲುಬೆಯನ್ನು ಪವಿತ್ರ ಕುಟುಂಬದ ದೇವಾಲಯ ವಿಜಯಪುರಕ್ಕೆ ಕೊಂಡೊಯ್ಯಲಾಗುವುದು. ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಂತಿಮ ಗೀತೆಯನ್ನು ಹಾಡುವಾಗ ಎಲ್ಲ ಗುರುಗಳು ಮತ್ತು ಧರ್ಮಾಧ್ಯಕ್ಷರು ಒಂದು ಛಾಯಾಚಿತ್ರಕ್ಕಾಗಿ ಬಲಿಪೀಠದ ಮುಂದೆ ನಿಲ್ಲಬೇಕಾಗಿ ವಿನಂತಿ. ದಯಮಾಡಿ ಗಮನಿಸಿ. ಮೃತರಾದಂತಹ ಮದನೀಯ ಸ್ವಾಮಿ ಡಿಸೋಜರವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಅವಕಾಶ ಇರುವುದು. ಅವರಿಗಾಗಿ ನಮ್ಮ ಕುಟುಂಬಗಳಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಲ್ಲೋಣ. ಅವಿರತ ಕೃಷಿಕರನ್ನಾಗಿ ಮಾಡಲಿ. ಬಿತ್ತನೆಯ ಆ ಬೀಜಗಳು ನೂತನ ಸ್ವರ್ಗದ ಹಾಗೂ ನೂತನ ಭೂಮಿಯ ದೃಢ ನಿರೀಕ್ಷೆಯಲ್ಲಿ ಇಡೀ ಮಾನವ ಜನಾಂಗವನ್ನು ಮತ್ತು ಭೂಮ್ಯಾಕಾಶವನ್ನು ಅಂತರಂಗದಿಂದ ಪರಿವರ್ತಿಸಲಿ. ಆಗ ಸೈತಾನನ ಶಕ್ತಿಯು ದಮನವಾಗಿ ನಿಮ್ಮ ಮಹಿಮೆಯು ಅನಂತಾನಂದಕ್ಕೂ ಪ್ರಜ್ವಲಿಸಲಿ. ನಿಮ್ಮ ಕೃಪಾವರವು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗೀಯ ಸಿರಿಯ ಹಂಬಲವನ್ನು ಪುನರ್ಜೀವನಗೊಳಿಸಲಿ. ಆ ಕೃಪೆಯು ನಮ್ಮ ರಕ್ಷಕರ ಆನಂದವನ್ನು ಶಾಂತಿಯನ್ನು ಇಡೀ ವಿಶ್ವದಲ್ಲಿ ಪಸರಿಸಲಿ. ಅನಂತಕ್ಕೂ ಆಶೀರ್ವದಿತರಾಗಿರುವ ನಮ್ಮ ದೇವರೇ ನಿಮಗೆ ಮಹಿಮೆಯು ಸ್ತುತಿ ಸ್ತೋತ್ರವು ಯುಗ ಯುಗಾಂತರಕ್ಕೂ ಸಲ್ಲಲಿ. ಆಮೆನ್. ಈಗ ಧರ್ಮಾಧ್ಯಕ್ಷರು ಈ ಪವಿತ್ರ ಜೂಬಿಲಿ ವರ್ಷದ ಆಚರಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಪುಣ್ಯ ಕ್ಷೇತ್ರಗಳಿಗೆ ತೀರ್ಥಯಾತ್ರೆಗೆ ಹೋಗುವುದರ ಮೂಲಕ ನಮ್ಮ ವಿಶ್ವಾಸದ ಜೀವನವನ್ನು ನವೀಕರಿಸಲು ಮತ್ತು ಆತ್ಮಿಕ ಫಲಗಳನ್ನು ಪಡೆಯಲು ದೇವಾಲಯಗಳನ್ನು ಪುಣ್ಯ ಕ್ಷೇತ್ರಗಳನ್ನು ಯಾತ್ರಿಕರಿಗೆ ತೆರೆಯುವುದನ್ನು ಘೋಷಿಸುತ್ತಾರೆ. ನಾವು ಈಗಾಗಲೇ ಸುತ್ತೋಲೆಯಲ್ಲಿ 4 ಪುಣ್ಯಕ್ಷೇತ್ರಗಳು ಅಥವಾ ದೇವಾಲಯಗಳನ್ನು ನೇಮಿಸಿದ್ದೆವು. ಈ ಜೂನ್ ವರ್ಷದಲ್ಲಿ ಈ ಪುಣ್ಯಕ್ಷೇತ್ರಗಳಿಗೆ ಅಥವಾ ದೇವಾಲಯಗಳಿಗೆ ನೀವು ಭೇಟಿ ಕೊಟ್ಟರೆ ನಿಮಗೆ ಪರಿಪೂರ್ಣ ಫಲವು ಸಿಗುತ್ತದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ದೇವಾಲಯಗಳು ಅಥವಾ ಪುಣ್ಯಕ್ಷೇತ್ರಗಳು ಯಾವುದೆಂದರೆ, ಎಂದು ಪ್ರಪ್ರಥಮವಾಗಿ ನಮ್ಮ ಸಂತ ಜೋಸೆಫರ ಪ್ರಧಾನಾಲಯವು ಯಾತ್ರಿಕರಿಗೆ ತೆರೆಯಲ್ಪಡುತ್ತದೆ. ಇದರ ಜೊತೆಗೆ ನಮ್ಮ ಧರ್ಮಕ್ಷೇತ್ರದ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಬಾಲಕೆರೆ, ಎರಡನೇದಾಗಿ ಸಂತ ಅಂತೋನಿಯವರ ಪುಣ್ಯಕ್ಷೇತ್ರ ಎನ್ನಾಪುರ, ಮೂರನೇದಾಗಿ ಸಂತ ಅಂತೋನಿಯವರ ದೇವಾಲಯ ಹಾಸನ, ಐದನೇದಾಗಿ ಜಪಮಾಲೆ ರಾಣಿಯ ದೇವಾಲಯ ಶೆಟ್ಟಿಹಳ್ಳಿ, ಆರನೇದಾಗಿ ವಿಜಯ ಮಾತೆಯ ದೇವಾಲಯ ಬಾಳೆಹೊನ್ನೂರು,
ಕೊನೆಯದಾಗಿ ಯೇಸು ಬಾಲ್ಯದ ಪುಣ್ಯಕ್ಷೇತ್ರ ಪಾರ್ವತಿಪುರ ಚಿಕ್ಕಮಗಳೂರು. ನೀವು ಅನೇಕದಾಗಿ ಈ ದೇವಾಲಯಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಕಣ್ಣು ಸಾಧನೆ ಮುಂದೆ ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಈ ವರ್ಷದಲ್ಲಿ ನೀವು ಮಾಡುವ ಪ್ರಾರ್ಥನೆಗಳಿಗೆ ಪರಿಪೂರ್ಣ ಫಲ ಸಿಗುತ್ತದೆ ಮತ್ತು ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಆಲಿಸುತ್ತಾರೆ. ವಂದನೆ. ಈ ದೇವಾಲಯಗಳು ಭಕ್ತ ಯಾತ್ರಿಕರಿಗೆ ತೆರೆಯಲ್ಪಡುತ್ತವೆ. ಈ ಪುಣ್ಯಕ್ಷೇತ್ರಗಳಿಗೆ ಹಾಗೂ ದೇವಾಲಯಗಳಿಗೆ ನಾವೆಲ್ಲರೂ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಿ ಪಾಪ ನಿವೇದನೆಯ ಸಂಸ್ಕಾರವನ್ನು ಪಡೆದು ಆತ್ಮಿಕ ಫಲಗಳನ್ನು ಪಡೆದುಕೊಳ್ಳೋಣ. ಈಗ ನಾವೆಲ್ಲರೂ ಎದ್ದು ನಿಂತು ಪರಮಪ್ರಸಾದದ ನಂತರದ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳೋಣ. ಪ್ರಾರ್ಥಿಸೋಣ. ಅತ್ಯಂತ ದಯಾಮಯ ತಂದೆ, ಸ್ವರ್ಗೀಯ ಸಂಸ್ಕಾರಗಳಿಂದ ಪೋಷಿತರಾದ ನಾವು ಪವಿತ್ರ ಕುಟುಂಬದ ಆದರ್ಶವನ್ನು ಸದಾ ಅನುಸರಿಸಿ ಲೋಕದ ಶೋಧನೆಗಳನ್ನು ಜಯಿಸಿದ ಬಳಿಕ ನಿತ್ಯಕ್ಕೂ ಅವರವರ ನಾಟದಲ್ಲಿ ಪಾಲ್ಗೊಳ್ಳುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕುಳಿತುಕೊಳ್ಳೋಣ. ಈಗ ದೇವಾಲಯದ